ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ಬೇಲೂರು ಕ್ಷೇತ್ರದ ಜನರ ಪ್ರೀತಿಯ ಪಾತ್ರ ಹಾಗೂ ಅಚ್ಚುಮೆಚ್ಚಿನ ಜನನಾಯಕರಾದ ಹಾಗೂ ಬೇಲೂರು ಕ್ಷೇತ್ರದ ಒಂದು MLA ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ JDS ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ TP ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ಮಾಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಾಗೂ ರಾಜಕೀಯದಲ್ಲಿ ಮಾಡಿಕೊಂಡು ಬಂದಿರುವ ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಇವರಿಗೆ ನಮ್ಮ politiciansmedia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್ ಸ್ವಾಗತ. ಸೊ ತಮ್ಮೊಂದು ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ ಸರ್. ನಾನು KS ಲಿಂಗೇಶ್ ಅಂತ. ನನ್ನ ಹುಟ್ಟೂರು ಕರಿಕಟ್ಟೆಹಳ್ಳಿ. ತಂದೆ ಸೋಮಶೇಖರಪ್ಪನವರು, ತಾಯಿ ಶಂಕರಮ್ಮ. ಓಕೆ ಸರ್. ನನ್ನ ಶ್ರೀಮತಿ ಶಿವಗಂಗಾ. ಓಕೆ. ನಮ್ಮದೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ. ನಾನು ನನ್ನ ತಮ್ಮ ಕಲ್ಯಾಣ್ ಕುಮಾರ್ ಎಲ್ಲ ಒಟ್ಟಿಗೆ ನಾವು ಒಟ್ಟು ಕುಟುಂಬದಲ್ಲಿ ಇವತ್ತು ಯಾಕೆಂದ್ರೆ ಜಾಯಿಂಟ್ ಫ್ಯಾಮಿಲಿನೇ ಇವತ್ತ ಮಾಯವಾಗ್ತಾ ಇದ್ದಾವೆ. ಹೌದು ಸರ್, ಖಂಡಿತ. ಇವತ್ತ ತಂದೆ ತಾಯಿ ಇದ್ರು ಸಹ ಮಗನು ಬೇರೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಕ್ಕಂಥದ್ದು ಏನ ನಮ್ಮ ಸುದೈವ. ನಮ್ಮ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಅನ್ಸುತ್ತೆ. ಖಂಡಿತ ಈಗಿನ ದಿನಗಳಲ್ಲಿ ಕಾಣೋದು ಇಲ್ಲ, ಅದು ಯಾವ ಫ್ಯಾಮಿಲಿಯೂ ಕಾಣೋದಿಲ್ಲ. ಸೊ ತಾವು ರಾಜಕೀಯಕ್ಕೂ ಬರೋದಕ್ಕೂ ಮುಂಚೆ ತಾವೇನು ಮಾಡ್ಕೊಂಡಿದ್ರಿ ಸರ್? ತಾವು ಹೇಗೆ ರಾಜಕೀಯಕ್ಕೂ ಎಂಟ್ರಿ ಆಗಿದೆ? ನಾನು ನನ್ನ ಪದವಿ ನಂತರ ನಾನು ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸಲ್ಲಿ 2 ವರ್ಷಗಳ ಕಾಲ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. 2 ವರ್ಷಗಳ ಕಾಲ. ಓಕೆ. ಒಂದು ಕಲ್ಪತರು ಕಾಲೇಜು ತಿಪ್ಟೂರು, ಫಸ್ಟ್ ಏಡ್ ಕಾಲೇಜು ಹಾಸನ ಸರ್ಕಾರಿ ಫಸ್ಟ್ ಏಡ್ ಕಾಲೇಜು, AVK ಕಾಲೇಜು ಮತ್ತು ಹಳೇಬೀಡಿನ ಜೂನಿಯರ್ ಕಾಲೇಜು. ಓಕೆ ಸರ್. ಈ ರೀತಿ ಕೆಲಸ ಮಾಡ್ಕೊಂಡಿದ್ದೆ. ಸರ್. ನನ್ನ ತಂದೆ ಪೊಲಿಟಿಷಿಯನ್ನು, ರಾಜಕೀಯದವರು. ಅವರು ತಾಲೂಕು ಬೋರ್ಡ್ ಉಪಾಧ್ಯಕ್ಷರಾಗಿ, PID ಬ್ಯಾಂಕ್ ಉಪಾಧ್ಯಕ್ಷರಾಗಿ, ಹಿಂದಿನಿಂದಲೂ ಸಹ ಕಾಂಗ್ರೆಸ್ಸೇತರ ಒಂದು ಇದರಲ್ಲಿ ಬೆಳೆದು ಬಂದಂಥವ್ರು. ಸಂಸ್ಥೆ ಹಿಂದೆ ಇದ್ದಂಥ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಇರ್ಬೋದು, ಆಮೇಲೆ ಸಂಸ್ಥಾ ಕಾಂಗ್ರೆಸ್ಸು, ಜನತಾ ಪಕ್ಷ, ಜನತಾದಳ, ಈ ರೀತಿಯಾಗಿ ಕಾಂಗ್ರೆಸ್ಸಿನ ವಿರುದ್ಧ ಅಲೆಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಈ ತಾಲೂಕಿನಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥವ್ರು ಅವರು. ಅವರ ಬತ್ತಿದಂಥ ಜನಗಳು ಯಾರ್ಯಾರು ಬರ್ತಿದ್ರು ಅವರೆಲ್ಲ ಪರಿಚಯ ನನಗಿತ್ತು. ನನಗೆ ರಾಜಕಾರಣ ಮಾಡಬೇಕಂತ ಉದ್ದೇಶ ಇರಲಿಲ್ಲ. ಆದರೆ ರಾಜಕೀಯದಲ್ಲಿ ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ಹಿಂದಿಂದಲೂ ಸಹ ನಾನು ಸುಮಾರು 12-13 ವರ್ಷದಿಂದಲೂ ಸಹ ನಾನು ಈ ಒಂದು ರಾಜಕೀಯ ಒಂದು ಚಟುವಟಿಕೆಗಳಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು, ಬ್ಯಾಲೆಟ್ ಪೇಪರ್ ತೋರಿಸ್ತಕ್ಕಂಥದ್ದು, ಜನರ ಎಜುಕೇಟ್ ಮಾಡ್ತಕ್ಕಂಥದ್ದು, ಈ ರೀತಿ. ಜೊತೆಗೆ ನನ್ನ ತಂದೆಯರಿಗೆ ದೇವೇಗೌಡರ ಒಂದು ಒಡನಾಟ. ಹಾಗಾಗಿ ನಾವು ಗೌಡರ ಒಂದು ವಿಶ್ವಾಸ, ಅದೇ ಪ್ರೀತಿಯಲ್ಲಿ ಅವ್ರ ಬಗ್ಗೆ ಒಂದು ಗೌರವ ಅಥವಾ ಒಂದು ಇಟ್ಕೊಂಡು ಅದೇ ಒಂದು ಇದ್ರಲ್ಲಿ ನಾವು ಬೆಳ್ಕೊಂಡ್ಬರ್ತೀವಿ. ನಂದು ಹುಟ್ಟು ಪಕ್ಷ ಅಂತಾರಲ್ಲ, ನಾವು ಬೈ ಬರ್ತ್ ಜಾತ್ಯತೀತ ಜನತಾ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಪಕ್ಷ ಬೈ ಬರ್ತ್ ಬಂದಿರೋದ್ರಿಂದ ನಾವು ಅದನ್ನೇ ನಾವು ನಂಬಿಕೊಂಡ್ರ ಜೊತೆಗೆ ಸಾರ್ವಜನಿಕವಾಗಿಯೂ ಸಹ ಕೆಲಸ ಮಾಡಿಕೊಂಡು, ಆಮೇಲೆ ಪಕ್ಷ ಸಿದ್ಧಾಂತ ಅನ್ನೋದು ಜಾತ್ಯತೀತ ಜನತಾದಳ ಅಂದ್ರೆ ಜಾತ್ಯತೀತವಾಗಿ ಎಲ್ಲರನ್ನೂ ಸಹ ಗೌರವಿಸ್ತಕ್ಕಂಥ, ಪ್ರೀತಿಸ್ತಕ್ಕಂಥ, ಸಮಾಜದ ಎಲ್ಲ ಸ್ತರದವ್ರನ್ನೂ ಸಹ ಅವರ ಬೆಳವಣಿಗೆ ಇರ್ಬೋದು, ಜೊತೆಗೆ ಸ್ಪೆಷಲಿ ರೈತರ, ದೀನದಲಿತರ ಒಂದು ಉದ್ಧಾರನೆ ಮೇನ್ ಉದ್ದೇಶ ಇಟ್ಕೊಂಡು. ಯಾಕಂದ್ರೆ ಇವತ್ತ ಇಡೀ ದೇಶದಲ್ಲಿ ಚೌಧರಿ ಚರಣ್ ಸಿಂಗ್ ನಂತರ ಒಬ್ಬ ರೈತ ನಾಯಕ ಅನ್ನೋದು ಯಾರು ಹುಟ್ಟೇ ಇಲ್ಲ. ದೇವಿಲಾಲ್ ಇದ್ರು. ನಂತರ ಇವತ್ತೇನಾರು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಇಡೀ ದೇಶದಲ್ಲಿ ರೈತನ ಪ್ರತಿನಿಧಿಸ್ತಕ್ಕಂಥ ಯಾರು ಇದ್ರೆ ಅವರು ಏಕೈಕ ವ್ಯಕ್ತಿ ದೇವೇಗೌಡರು. ಅವ್ರು ಮಾಜಿ ಪ್ರಧಾನಿ ಆದ್ರೂ ಸಹ ಇವತ್ತಿಗೂ ಸಹ ರೈತರ ಪರವಾದಂತ ಹೋರಾಟ ಅವರು ಈ ಒಂದು ಇಳಿ ವಯಸ್ಸಿನಲ್ಲೂ ಸಹ ಬಿಟ್ಟಿಲ್ಲ. ಹಾಗಾಗಿ ನಾವು ಅವರ ಅಭಿಮಾನಿಗಳು, ಅವರ ಒಂದು ಪ್ರೀತಿ ಪಾತ್ರಕ್ಕೂ ಸಹ ಒಳಗಾಗಿದ್ದೇವೆ. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂತ ನನ್ನಂತನಿಗೆ, ಸಾಮಾನ್ಯ ಕಾರ್ಯಕರ್ತರು ನಾವೇನು ಯಾವುದೂ ಇಲ್ಲ, ಆರ್ಥಿಕವಾಗಿ ಬಲಾಢ್ಯರು ಬೇಕಷ್ಟು ಜನ ಇದ್ದಾರೆ. ನನ್ನಂತನೊಬ್ಬನು ಗುರುಸಿ ಹಂತವಾಗಿ ಈ ಸ್ಥಾನ ಒಂದು ಕ್ಷೇತ್ರನ ಪ್ರತಿನಿಧಿ ಮಾಡಿಸ್ತಕ್ಕಂಥ ಒಂದು MLA ಟಿಕೆಟ್ ಸಹ ಕೊಟ್ಟು ಅಲ್ಪದ್ರಲ್ಲಿ ಸೋತಿದ್ದೆ. ನನಗೆ ಅದು ಸೋಲು ಅಂತ ನಾನು ಅನ್ಕೊಂಡಿಲ್ಲ. ಒಂದು ಅವಕಾಶ, ಒಬ್ಬ ರೈತನ ಮಗ, ಮಧ್ಯಮ ವರ್ಗದವರು, ಹಳ್ಳಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಅಂತನಿಗೆ ಈ ಒಂದು ಸ್ಥಾನಮಾನ ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಪಾರ್ಟಿ ಐತೆ ಅಂತಂದ್ರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದೆ ಅಂದ್ರೆ ದೇವೇಗೌಡರು ಮತ್ತು ಜಾತ್ಯತೀತ ಜನತಾದಳ ಮಾತ್ರ. ಈಗ ಹೋದ ಬಾರಿ ತಾವು MLA ಪಾರ್ಟಿಸಿಪೇಟ್ ಮಾಡಿ ಸೊ ಹತ್ತತ್ರ ಬಂದು ತಾವು ಸೋಲನ್ನು ಒಪ್ಕೊಂಡಿರೋ, ಅಂದ್ರೆ ಸೋಲೆ ಮುಂದಿನ ಮೆಟ್ಲು, ಗೆಲ್ಲೋದಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಎಷ್ಟು ಮತಗಳಲ್ಲಿ ತಾವು ಹಿಂದೆ ತೆರಡೆ ಆಗಿರ್ತಾವೆ? ನನಗೆ 42,000 ಚಿಲ್ಲರೆ. 42,000 ಚಿಲ್ಲರೆ. ಓಕೆ ಸರ್. ಅವ್ರಿಗೆ 47 ಚಿಲ್ಲರೆ. ಮಧ್ಯ ವ್ಯತ್ಯಾಸ 4,000. ಸುಮಾರು ಒಂದು 2,500 ಓಟಿನ ವ್ಯತ್ಯಾಸದಲ್ಲಿ ನಾನು ಸೋತಿರ್ತಕ್ಕಂಥದ್ದು.
ಸಮಯದ ಅಭಾವ, ಅಭಾವ. ಜನಗಳನ್ನ ತಲುಪಕ್ ಆಗಲಿಲ್ಲ. ಕೊನೆ ಹಂತದಲ್ಲಿ ನನಗೆ ಟಿಕೆಟ್ ಅನ್ನ ನೀಡಿದಂತದ್ದು ಅನೇಕ ಕಾರಣ ಇರ್ಬೋದು. ಅವರಿಗೆ ಅದು ಪ್ಲಸ್ ಪಾಯಿಂಟ್ ಬೇಕಾದಷ್ಟಿತ್ತು. ಅದು ವಿಶ್ಲೇಷಣೆ ಮಾಡಕ್ ಹೋದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಒಂದ್ ಜನಾಂಗದವರು ನಮ್ಮನ್ನ ಕೈ ಬಿಟ್ರು. ಬಟ್ ಈ ಸರಿ ಪರಿಸ್ಥಿತಿ ಹಂಗಿಲ್ಲ. ಅವ್ರೇನು ಅನ್ನೋ ಜನಕ್ಕೆ ಅರ್ಥ ಆಗಿದೆ. ಈ ಸರಿ ಎಲ್ಲರೂ ಸಹ ಜಾತ್ಯತೀತವಾಗಿ, ನಾನು ಯಾವುದೇ ಒಂದು ಜಾತಿ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ, ಎಲ್ಲಾ ಜಾತಿಯರು ಸಹ ನನ್ನನ್ನು ಬೆಂಬಲ ಮಾಡ್ತಾರೆ. ಜೊತೆಗೆ ಸಹ ನಾನು ಹೇಳ್ಬೇಕು ಅಂತಂದ್ರೆ ಇವತ್ತ ಈ ತಾಲೂಕಿನಲ್ಲಿ ಅತ್ಯಂತ ಬಹಳ ರಾಜಕಾರಣದಲ್ಲಿ ಬಹಳ ಕನಿಷ್ಠ ಒಂದು ಇದರಲ್ಲಿದೆ ಅಂದ್ರೆ ಹರಿಜನ ಗಿರಿಜನರು. ಇವತ್ತು ಯಾರು ದಾತ್ರಿಲ್ಲ ಈ ತಾಲೂಕಲ್ಲಿ. ಕುಮಾರಸ್ವಾಮಿ ಇರೋವರೆಗೂ ನಮ್ಮ ಎಚ್.ಕೆ. ಕುಮಾರಸ್ವಾಮಿ ಅಂತ ಮಾಜಿ ಮಂತ್ರಿ ಆಗಿದ್ದರು, ಶಾಸಕರಾಗಿದ್ದರು. ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥ ಕೆಲಸ ಮಾಡೋರು. ಅದು ಇತ್ತೀಚಿನ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ ರಾಜಕಾರಣಿಗಳು ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಂತಾರೆ, ಆ ಜನಾಂಗನ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಂತವ್ರು ಎಲ್ಲರೂ ಸಹ ಹಿಂದುಳಿದ ವರ್ಗ ಇರ್ಬೋದು, ಹರಿಜನರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರೂ ಸಹ ಇವತ್ತ ನನ್ನನ್ನ ಆದ್ರೆ ಇವ್ರು ಪರವಾಗಿಲ್ಲ, ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರತಿನಿಧಿಸಿದ್ರೆ ಒಳ್ಳೇದಾಗುತ್ತೆ ನಮ್ಮ ಮನೋಭಾವ. ಜೊತೆಗೆ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ರೈತರದ್ದು ಜೊತೆಗೆ ರೇವಣ್ಣವರು ಏನು ಅಭಿವೃದ್ಧಿ ಕಾರ್ಯ ಈ ಜಿಲ್ಲೆಯಲ್ಲಿ ಕೈಗೊಂಡಿದ್ದಾರೆ, ಅದೆಲ್ಲದೂ ಸಹ ಇವತ್ತು ಅದ್ರ ಬೆಲೆ ಜನಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ತಾಲೂಕಿನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಎಲ್ಲರೂ ಒಂದು ಸಾಮರಸ್ಯ ಇರಬೇಕು ಅಂತಂದ್ರೆ ರೈತರಿಗೆ ಏನಾರು ಯಾವ ಒಳ್ಳೆ ಕಾರ್ಯ ಆಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಯಾವ್ದು ಡೆವಲಪ್ಮೆಂಟ್ ಇಲ್ಲ, ಇವತ್ತು ಎಲ್ಲಾ ನಿಂತು ಹೋಗ್ಬಿಟ್ಟಿದ್ದಾರೆ. ಗಂಗಾ ಕಲ್ಯಾಣ ಅಂತ ಹರಿಜನ ಗಿರಿಜನರಿಗೆ ಕೊಟ್ಟಂತವ್ರು ದೇವೇಗೌಡರು ಮುಂಚೆ, ಇವತ್ತು ಅದು ಯೋಜನೆ ಇದೆ, ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ದುಡ್ಡಿಲ್ಲ, ಎಲ್ಲವೂ ಸಹ ಭಾಗ್ಯಗಳು ಕೊಡ್ತಾ ಇದ್ದಾರೆ. ಅದೆಲ್ಲ ಹೆಸರಿಗೆ ಮಾತ್ರ. ಇವತ್ತು ಅನ್ನಭಾಗ್ಯ ಅಂತ ಕೊಟ್ರು, 3 kg ಮಾತ್ರ ಅಕ್ಕಿ ರೈತರಿಗೆ. ಒಂದು ಕುಟುಂಬ 3 kg ಜೀವನ ಮಾಡಕ್ಕಾಗಲ್ಲ. ಆದ್ರೆ ಎಲೆಕ್ಷನ್ ಚುನಾವಣೆ ಬಂತು, ಇವತ್ತು 5 kg ಕೊಡ್ತೀವಿ ಅಂತ ಹೇಳ್ತಾರೆ. ಅದಲ್ಲ, ನಾವು ಚುನಾವಣೆಗೋಸ್ಕರ ಕೆಲಸ ಮಾಡಬಾರ್ದು. ಆಮೇಲೆ ಯಾವ್ದೋ ಒಂದು ಭಾಗ್ಯ ಕೊಡ್ತಾರೆ ಪರ್ಟಿಕ್ಯುಲರ್ ಒಂದೊಂದು ಜನಾಂಗಕ್ಕೆ. ರೈತರೆಲ್ಲ ಒಂದೇ, ಎಲ್ಲಾ ಜೊತೆಲೂ ಬಡವರಿರ್ತಾರೆ. ಹಾಗಾಗಿ ಅವರ ಆರ್ಥಿಕ ಹಿನ್ನೆಲೆಯಲ್ಲಿ ನಾವು ಯಾವ್ದಾದ್ರು ಭಾಗ್ಯ ಕರುಣಿಸ್ಬೇಕೇ, ನಾವು ಒಂದೊಂದು ಜಾತಿಗೆ ನಾವು ಭಾಗ್ಯ ಕರುಣಿಸಕ್ಕೆ ಹೋಗ್ಬಿಟ್ರೆ ಅದು ಜಾತ್ಯತೀತತೆ ಅಂತ ಅನ್ಸಲ್ಲ. ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ರೈತರ ಬಗ್ಗೆ ಸ್ಪಂದನೆ ಸುಮಾರು 3,000 ಚಿಲ್ಲರೆ ಜನ ರೈತರು ಸಾವನ್ನಪ್ಪಿದ್ರು ಸಹ ಏನೂ ಇಲ್ಲ. ಅವತ್ತೇನೋ ಹೇಳ್ತಾರೆ 5 ಲಕ್ಷ ಕೊಡ್ತಾರೆ ಅಂತ, ಕೊನೆ ರೆಕಾರ್ಡ್ ಇಟ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಇವತ್ತ 100 ಜನ ಸತ್ರೆ 5 ಜನಕ್ಕೆ ಮಾತ್ರ ಅವರು ಇದು ಕೊಡ್ತಕ್ಕಂಥದ್ದು, ಸವಲತ್ತನ್ನು ಕೊಡ್ತಾರೆ. ಇನ್ನು ಯಾವ್ದೋ ಒಂದು ಕಾರಣ ಸಣ್ಣ ರೀಸನ್ಗೋಸ್ಕರ ಇದು ಇವತ್ತು ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅವನ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆ. ಆದ್ರೂ ಸಹ ಅವನ ಹೆಸರಲ್ಲಿ ಜಮೀನಿಲ್ಲ, ಅವ್ರ ತಾಯಿ ಹೆಸರಲ್ಲಿದೆ, ಅವನಿಗಿಲ್ಲ. ಅವ್ರ ತಾಯಿ ಮುದುಕಿ, ಎಲ್ಲ ವ್ಯವಹಾರ ಮಾಡ್ತಾನೆ. ನೀವು ಹುಡುಗ ಇಲ್ಲೇನೆ ನಮ್ಮ ಮಲೆಯಪ್ಪ ಕೊಪ್ಪಳ ಅಂತ ಒಬ್ಬ ಪ್ರಕಾಶ್ ಅನ್ನೋ ಒಬ್ಬ ರೈತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲಾ ವ್ಯವಹಾರ ಮಾಡ್ತಾ ಇದ್ದಾನೆ. ಅವನು ತಾಯಿ ಮುದುಕಿ, ಅಣ್ಣನ ಮುದುಕಿ. ಆದ್ರೆ ಜಮೀನಿಲ್ಲ ಒಂದೇ ರೀತಿಯಾಗಿ ಅವ್ರಿಗೆ ಕೊಡ್ತಕ್ಕಂಥದ್ದು, ಏನು ಸತ್ತಾಗ ಕೊಡ್ತಕ್ಕಂಥದ್ದು ಅದನ್ನು ಸಹ ಈ ಸರ್ಕಾರ ಕೊಡ್ಲಿಲ್ಲ. ಈ ರೀತಿ ಅನೇಕ ಸುಮ್ಮನೆ ನಮ್ಮ ರಾಜಕಾರಣಕ್ಕೋಸ್ಕರ ಅವ್ರವ್ರ ಬೇಳೆಗೋಸ್ಕರ ಇವತ್ತೇನೇನೋ ಮಾಡ್ತಾರೆ. ನಿಜವಾದ ಕಾಳಜಿ ಯಾರಲ್ಲೂ ಇಲ್ಲ. ಅದೇನಾರು ರೈತರ ಬಗ್ಗೆ, ಬಡವರ ಬಗ್ಗೆ ಬರಬೇಕು ಅಂದ್ರೆ 18ಕ್ಕೆ ಜಾತ್ಯತೀತ ಜನತೆಗಳ ಅಧಿಕಾರಕ್ಕೆ ಬರಬೇಕು, ಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಆಗ ಇವಾಗೆಲ್ಲ ಒಂದು ಕೊನೆ ಅಂತ ನಮ್ಮ ಒಂದು ಆಸೆ, ತಮ್ಮ ಒಂದು ಅನಿಸಿಕೆ. ಓಕೆ ಸರ್, ತಾವು ರಾಜಕೀಯಕ್ಕೆ ಬಂದ ಮೇಲೆ ಸೊ ತಮ್ಗೆ ಯಾವ ರೀತಿ ಅನಿಸಿದೆ? ತಂದೆಯವ್ರ ಕಾಲಕ್ಕೂ ರಾಜಕೀಯಕ್ಕೂ ಈಗಿನ ಕಾಲದ ರಾಜಕೀಯಕ್ಕೂ ಏನು ವ್ಯತ್ಯಾಸ, ಏನು ಯಾವ ರೀತಿ ತಮ್ಗೆ ಅನುಭವ ಆಯ್ತು ಸರ್? ತಂದೆಯವ್ರ ಕಾಲದ ರಾಜಕಾರಣ ಅಂತಂದ್ರೆ ಎಲ್ಲ ಜನ ಗೌರವ ಕೊಡೋರು. ರಾಜಕಾರಣದ ಲೀಡರ್ಗಳು ಅಷ್ಟೇ, ಹಳ್ಳಿ ಜನನೂ ಅಷ್ಟೇ. ಒಂದು ಹಳ್ಳಿಗೆ ಹೋದ್ರೆ ಗೌರವಯುತವಾಗಿ ದೇವಸ್ಥಾನ ಅಂತ ಕೂರ್ಸ್ಕೊಂಡು ಮಾತು ಕೊಟ್ರು ಅಂತಂದ್ರೆ ಮುಗಿದೋಯ್ತು, ಮಾತಿ ಮೇಲೆ ನಡೀತಾ ಇತ್ತು. ಆಮೇಲೆ ಇವರು ಅಷ್ಟೇನೆ, ಯಾವುದೇ ಒಂದು ಆಸೆ ಆಕಾಂಕ್ಷೆ ಇರಲ್ಲ. ಈ 24 hours ಯಾವುದೇ ಕಷ್ಟ ಆಗಲಿ ಸುಖ ಆಗಲಿ ಸ್ಪಂದಿಸ್ತಕ್ಕಂಥ ಕೆಲಸ ಇವ್ರು ಲೀಡರ್ಗಳು ಮಾಡೋರು. ಅವರು ಅಷ್ಟೇ ಅದೇ ನಂಬಿಕೆ ಗೌರವ ಇಟ್ಕೊಂಡಿರೋರು. ಈಗ ಆ ರೀತಿ ರಾಜಕಾರಣ ಇಲ್ಲ. ನೀವೇನೇ ಸರ್ವಿಸ್ ಮಾಡ್ರಿ ಅದು ಕೌಂಟ್ ಆಗಲ್ಲ. ಎಲೆಕ್ಷನ್ ಟೈಮ್ ಏನ್ ಖರ್ಚು ಮಾಡ್ತಾರೆ ಅದನ್ನೇ ಜನ, ಅದು ನಮಗೆ ಬಹಳ ಬೇಸರತಕ್ಕಂಥದ್ದು. ನಾವು ರಾಜಕಾರಣದಲ್ಲಿ ಮತ್ತೊಂದಲ್ಲಿ ಯಾವುದೇ ಸಮಯ ಸಂದರ್ಭದಲ್ಲಿ ಸಹ ಯಾವುದೇ ಒಂದು ಕಷ್ಟ ಸುಖ ಎಲ್ಲದಕ್ಕೂ ಆಗಿರ್ತೀವಿ. ಒಂದೇ ಒಂದು ಪೈಸೆ ನಾವು ರಾಜಕಾರಣದಲ್ಲಿ ಒಬ್ಬರ ಮೇಲೆ ತಲೆ ಮೇಲೆ ಕೈ ಇಟ್ಟಾರಲ್ಲ ನಾವು. ಆದ್ರೂ ಸಹ ಜನ ಆ ಸಂದರ್ಭದಲ್ಲಿ ಅವ್ರು ಎಷ್ಟೋ ಖರ್ಚು ಮಾಡ್ತಿರ್ತಾರೆ, ನೀವು ಸುಮ್ಮನಿದಾರ ಅಂತ ನಮ್ಮನ್ನೇ ಪ್ರೇರೇಪಿಸ್ತಾರೆ. ಇದು ಬಹಳ ಬೇಸರ ಸಂಗತಿ. ಸಿದ್ಧಾಂತ ಇಲ್ಲ, ನಾವು ಮಾಡಿದ ಕೆಲಸ ಗೌರವ ಇಲ್ಲ, ಒಟ್ಟಿಲ್ಲ. ಆ ಕ್ಷಣಿಕವಾದ ಸಂದರ್ಭಕ್ಕೆ ಏನ್ ಅನ್ಸುತ್ತೆ ಅದಕ್ಕೆ ಜನ ವಾಲ್ತಾರಲ್ಲ, ಅದು ನಿಜಕ್ಕೂ ಸಹ ಬೇಸರ ತರುವಂತ ದಿನ. ಓಕೆ ಸರ್, ಇದೇ ರೀತಿ ಈಗ ನಡೀತಾರಂತ ರಾಜಕೀಯದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ರಾಜಕೀಯ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ರಾಜಕೀಯ ಅನ್ನೋದಿದೆ. ಸೊ ತಾವು ಒಂದು ರಾಜಕೀಯ ವ್ಯಕ್ತಿಯಾಗಿ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಈ ಭ್ರಷ್ಟಾಚಾರ ಅನ್ನೋದು ದುಡ್ಡಲ್ಲಿ ಗೆಲ್ತಕ್ಕಂಥದ್ದು
ಒಂದು ಟೈಮ್ ಬೀಯಿಂಗ್ ಅಷ್ಟೇ. ಅದು ಮುಂದೆ ಬದಲಾವಣೆ ಆಗೇ ಆಯ್ತು, ಅದ್ರಾಗ ಎರಡು ಮಾತಿಲ್ಲ. ಬರೀ ದುಡ್ಡಲ್ಲೇ ರಾಜಕಾರಣ ನಡೆಯೋದಾದ್ರೆ ಒಬ್ಬ ಕುರಿ ಕಾಯ್ತಕ್ಕಂಥ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾ ಇರ್ಲಿಲ್ಲ. ದುಡ್ಡು ಇರ್ತಕ್ಕಂಥ ಟಾಟಾ ಬಿರ್ಲಾರೇ ಪ್ರಧಾನಿ ಆಗಿರೋರು, ಹೌದಲ್ಲ? ಹಾಗಾಗಿ ಇವತ್ತೇನ ಚಂಡಲ್ಲಿ ಇವತ್ತು ನಡೀತಾ ಇದೆ. ಎಲ್ಲ ಬಂಡವಾಳಶಾಹಿಗಳು ರಾಜಕಾರಣಕ್ಕೆ ಬರೋರು ಅಂದ್ರೆ ರಿಯಲ್ ಎಸ್ಟೇಟ್ನವರು, ಯಾರು ದುಡ್ಡು ಇದೆ ಅವ್ರ ಹಿನ್ನೆಲೆ ಏನು ಇರಲ್ಲ. ಎಷ್ಟು ಕೋಟಿ ಖರ್ಚು ಮಾಡ್ತಾನೆ ಅವನು ಟಿಕೆಟ್. ಈ ಪಕ್ಷದವರು ಅಷ್ಟೇನೆ, ಬೇರೆ ಬೇರೆ ಪಕ್ಷದವರು. ಅದಕ್ಕೆ ಹೊರತು ನಮ್ಮ ಪಾರ್ಟಿ ಅದನ್ನ ಹೇಳ್ಕೊತೀನಿ, ಯಾಕೆಂದ್ರೆ ಅದಕ್ಕೆ ನಾನೇ ಉದಾಹರಣೆ. ಒಬ್ಬ ಸಾಮಾನ್ಯ ರೈತನ ಮಗನ ಈ ಹಂತಕ್ಕೆ ತಂದರೆ ಟಿಕೆಟ್ ಕೊಟ್ರು ಅಂತಂದ್ರೆ ಅದು ಬೇರೆ ಪಾರ್ಟಿಲಿ ಆ ರೀತಿ ಅಲ್ಲ, ದುಡ್ಡು ಇದೆ ಟಿಕೆಟ್. ಹಾಗಾಗಿ ಅದು ಒಳ್ಳೇದಲ್ಲ. ಯಾವುದೇ ಪಕ್ಷ ಆಗಲಿ ಪ್ರಜಾಪ್ರಭುತ್ವಕ್ಕೆ ಅದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಭ್ರಷ್ಟಾಚಾರನೇ ಜನಗಳಿಂದ ಕಮೆಂಟ್ಸ್ ಆಗ್ತಕ್ಕಂಥದ್ದು. ಇವತ್ತ 20 ಕೋಟಿ ಖರ್ಚು ಮಾಡ್ದ ಅಂತಂದ್ರೆ ಅವ್ನು 200 ಕೋಟಿ ದುಡ್ಡು ಮಾಡ್ಕೊಳಕ್ ಆಸೆ ಮಾಡ್ತಾನೆ. ಖಂಡಿತ. ಅಂದ್ರೆ ಇದು ಜನಗಳ ತಪ್ಪು ಅಂತೀರಾ ಇಲ್ಲ ರಾಜಕೀಯಕ್ಕೆ ಬರುವಂತ ವ್ಯಕ್ತಿ ಎಲ್ಲ ಎರಡು ಕೈ ರಾಜಕೀಯಕ್ಕೆ ಬರುವಂತ ವ್ಯಕ್ತಿನೇ. ಸೊ ನಾ ಇವತ್ತು ಓಟಿಗೆ 1,000 2,000 ಕೊಟ್ಟು ಸೊ ಓಟ್ ಹಾಕೋರು ಕೂಡ ಮಾರ್ಕೋತಾ ಇದ್ದಾರೆ. ಅದು ಎರಡು ಜನನೇ ಇವರು, ಎರಡು ಜನನು. ಯಾಕಂದ್ರೆ ಇದು ಎರಡು ಕೈ ಇದ್ರೆ ಚಪ್ಪಾಳೆ ಆಗಂತದ್ದು, ನಿಜ. ಎರಡು ಕೈ ಇದ್ರೆ ಚಪ್ಪಾಳೆ ಆಗ ಒಂದು ಪಾರ್ಟ್ ಅಂತ ರಾಜಕಾರಣಿಗಳು ಕೇವಲ ದಂಧೆಗೋಸ್ಕರ ರಾಜಕಾರಣಕ್ಕೆ ಬರೋ ಅಂತವ್ರು, ಬಿಸ್ನೆಸ್ ಅಂತ ತಿಳ್ಕೊಂಡು ಬರೋ ಅಂತವ್ರು. ಸರ್ವಿಸ್ ಅಂತ ಮೋಟಿವ್ ಇಲ್ಲ ಅವ್ರ ಹತ್ರ. ಸರ್ವಿಸ್ ಮಾಡ್ತಾ ಇದ್ರೆ ಜನ ಗುರ್ತಿಸ್ತಾರೆ, ಮಾಡುತ್ತೆ, ನಾವು ಸಹ ಕೆಲಸ ಮಾಡ್ಬೇಕಾಗತ್ತೆ. ಅದು ಒಂಥರ. ಇವತ್ತಿನ ದಿನಗಳೇನಾಗಿದೆ ಅಂತಂದ್ರೆ ಇವತ್ತು ಅವರು ಬರ್ತಕ್ಕಂಥದ್ದು ದಂಧೆ ಮಾಡೋದಕ್ಕೋಸ್ಕರ. ಅದು ನಿಜ ಪ್ರಜಾಪ್ರಭುತ್ವಕ್ಕೆ ಅದು ಯಾವ್ದು ಸಹ ಒಳ್ಳೇದಲ್ಲ. ಯಾಕೆಂತಂದ್ರೆ ಅವ್ರು ಬಂದಿರ್ತಕ್ಕಂಥ ದುಡ್ಡು ಮಾಡ್ಕೊಂಡು ಹೋಗಂತದ್ದೇ. ಇಲ್ಲಿಗೆ ಏನ್ ಬೇಕು, ಜನ ನಾಡಿ ಮಿಡಿತ ಏನಿದೆ, ಈ ಭಾಗಕ್ಕೆ ಏನಾಗಬೇಕು ಕೆಲಸ ಎಂತದೇನು ಇಲ್ಲ. ಅದು ಯಾವುದೇ ಒಂದು ದೇಶ ಆಗ್ಬೋದು, ಯಾವುದೇ ಒಂದು ರಾಜ್ಯ ಆಗ್ಬೋದು, ಅದರ ಒಂದು ಡೆವಲಪ್ಮೆಂಟ್ಗೆ ಅದು ಒಳ್ಳೇದಾಗಿಲ್ಲ. ಸರಿ, ತಾವೊಂದು ಜಿಲ್ಲಾ ಈ JDS ಪಕ್ಷದ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ, TP ಮೆಂಬರ್ ಆಗಿ ಕೂಡ ಒಂದು ಅಧ್ಯಕ್ಷರಾಗಿ ಕೂಡ ತಾವು ಇದ್ದೀರಾ. ಈ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ದೀರಾ ಸರ್? ಓವರ್ ಆಲ್ ಹೇಳ್ಬೇಕು ಅಂದ್ರೆ ನಾನು ಈ ಒಂದು ಯಾವುದೇ ಒಂದು ತಾಲೂಕಿನಲ್ಲಿ ಒಂದು ಕ್ಷೇತ್ರಕ್ಕೆ ನಾನು ಲಿಮಿಟ್ ಆಗಿಲ್ಲ. ಓಕೆ ಸರ್. ಸಮಗ್ರವಾದ ಈ ತಾಲೂಕಿಗೆ ಏನೇನು ಬೇಕು ನಮ್ಮ ನಾಯಕರಾದಂಥ ರೇವಣ್ಣವರು, ಸ್ಪೆಷಲಿ ಅವರು ಮಂತ್ರಿ ಆದಂಥ ಸಂದರ್ಭದಲ್ಲಿ, ಇಂಧನ ಮಂತ್ರಿ ಆಗಿದ್ದಾಗ, PWD ಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಭಾಗದ ಓವರ್ ಆಲ್ ಡೆವಲಪ್ಮೆಂಟ್ಗೆ ನಾನು ಶ್ರಮ ಹಾಕಿದ್ದೇನೆ. ಅದೇ ತರ ನಮ್ಮ ನಾಯಕರಾದಂಥ ಈಗ ಸಕಲೇಶಪುರದಲ್ಲಿ ಶಾಸಕರಾದಂಥ ನಮ್ಮ H. ಕುಮಾರಸ್ವಾಮಿ ಅವರು ಶಾಸಕರಾಗಿ ಅವರು ಸಹ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ರಸ್ತೆಗಳಿರೋದು ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಫಸ್ಟ್ ರಸ್ತೆ ರೂಪಿಸ್ತಾರೆ ಅವರು. ರಸ್ತೆಗಳು ಗ್ರಾಮೀಣ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ದುಡ್ಡೇ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಆ ಯೋಜನೆ ಮೂಲಕ ಸುಮಾರು 106 ಕಿಲೋಮೀಟರ್ ರಸ್ತೆ ಇಲ್ಲ ಆಗಿರ್ತಕ್ಕಂಥದ್ದು. ಬೇಲೂರಲ್ಲಿ ಮಿನಿ ವಿಧಾನಸೌಧ ಆಗಿರ್ತಕ್ಕಂಥದ್ದು, ಬೇಲೂರು HE ಡ್ಯಾಮ್ಗೆ HE ಸೇತುವೆ ರಸ್ತೆಗೆ HE ಸೇತುವೆ ಆಗಿರ್ತಕ್ಕಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಹಳೆಬಿಡಿಗೆ ಫಸ್ಟ್ ಏಡ್ ಕಾಲೇಜ್ ಆಗಿರ್ತಕ್ಕಂಥದ್ದು, ಬೇಲೂರು ತಾಲೂಕಿಗೆ 5 PU ಕಾಲೇಜ್ ಕೊಟ್ಟರು, ಗ್ರಾಮಾಂತರ ಪ್ರದೇಶಕ್ಕೆ. ಪಾಲಿಟೆಕ್ನಿಕ್ ಕಾಲೇಜ್ ಬೇಲೂರಲ್ಲಿ ಮಾಡಿರು, ITI ಕಾಲೇಜ್ ಮಾಡಿರು. ಅದೇ ರೀತಿಯಲ್ಲಿ ನಮ್ಮ ಸುಮಾರು ಒಂದು 10-15 ಹೈಸ್ಕೂಲು, ಯಾವುದೇ 5 ಕಿಲೋಮೀಟರ್ ಸಹ ಹಳ್ಳಿ ಗ್ರಾಮಾಂತರದ ಪ್ರದೇಶದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಲವು ವ್ಯಕ್ತಪಡಿಸ್ತಾರು ಅಂತಂದ್ರೆ ರೇವಣ್ಣವರು. ಅವರು ITI ಅಂತ ಕೆಲವರು ಲೇವಡಿ ಮಾಡೋರು, ಇವ್ರು ಏನು ವಿದ್ಯಾವಿಲ್ಲ, ಇಂಗ್ಲಿಷ್ ಇಲ್ಲ ಅಂತ. ಯಾರು IAS ಗೆ ಆಗಿರ್ತಕ್ಕಂಥ ಕಡಿಮೆ ಏನಿಲ್ಲ. ನಾವು ಹಳ್ಳಿ ಗ್ರಾಮೀಣ ಪ್ರದೇಶಗಳಿಗೆ ಏನೇನು ಸವಲತ್ತು ಕೊಡಬೇಕು, ಅದೇ ಹಾಸನದಲ್ಲಿ ನೀವು ನೋಡ್ಕೊಳ್ಳಿ, LKG ಇಂದ ಅವ್ನು ಯಾವ್ದಾರ ಡಿಗ್ರಿ ತಗೋದು ಅಷ್ಟು ಸರ್ಕಾರಿ. ಎಲ್ಲಾ ಊರಲ್ಲೂ ಪ್ರೈವೇಟ್ ಮಾಡ್ಕೊಂಡೆ ರಾಜಕಾರಣಿಗಳು ಅಂತ ನೀವು ನೋಡ್ದಂಗೆ ಇಲ್ಲಿ ಹೆಸರು ಹೇಳಕ್ ಹೋಗಲ್ಲ. ಸಾರ್ವಜನಿಕ ರಂಗದ ವಿದ್ಯಾಕ್ಷೇತ್ರಗಳು ಬಿಟ್ಬಿಟ್ಟಿದ್ದಾರೆ. ಅವರ ಕ್ಷೇತ್ರದ ಓನ್ ಆಗಿ ಎಲ್ಲಾ ಎಜುಕೇಶನ್ ಸೊಸೈಟಿನೂ ಸಹ ಮಾಡ್ಕೊಂಡು ಅವರು ದುಡ್ಡು ಮಾಡೋಕೆ ದಂಧೆ ಮಾಡ್ತಾರೆ. ರೇವಣ್ಣರಾಗ ಮಾಡ್ಲಿಲ್ಲ. ಎಲ್ಲ ನೀವ್ ಯಾವ್ದಾರು ಹೋದ್ರಿ, ಅಗ್ರಿಕಲ್ಚರ್ ಹೋಗ್ರಿ, ಹೋಮ್ ಸೈನ್ಸ್ ಹೋಗ್ರಿ, ಅನಿಮಲ್ ಹಸ್ಬೆಂಡ್ರಿ ಹೋಗ್ರಿ, ಲಾ ಕಾಲೇಜ್ ನೋಡ್ರಿ, ಆಮೇಲೆ ನರ್ಸಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು 1-2 ಈ ರೀತಿ. ಅದೇ ತರನಾಗಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನೇನು ಮಾಡ್ಬೇಕು ಆ ತರ ಎಜುಕೇಶನ್ಗಳು ಇಂಪಾರ್ಟೆನ್ಸ್ ಕೊಟ್ಟರು. ಆಮೇಲೆ ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಿರು. ವಿದ್ಯುತ್ ವಿತರಣೆ ಕೇಂದ್ರ ಹಳೇಬೀಡು ಮತ್ತೆ ಬೇಲೂರು ಬಿಟ್ಟುಬಿಟ್ರೆ ಒಂದೇ ಒಂದು ಕೇಂದ್ರ ಇರಲಿಲ್ಲ. ಸುಮಾರು 6 ವಿದ್ಯುತ್ ವಿತರಣಾ ಕೇಂದ್ರನ ಅವರು ಇಮಿಸ್ಟ್ರೇಷನ್ ಮಾಡಿರು. ಗ್ರಾಮಾಂತರ ರಸ್ತೆ ಮಾಡಿಕೊಟ್ರು. ಕುಡಿಯೋ ನೀರಿನ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಹಲವಾರು ಯೋಜನೆ. ಆದ್ರೆ ಸಾಕಾಗ್ಲಿಲ್ಲ, ಅದು ಸಾಕಾಗಿಲ್ಲ, ನನಗೆ ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ನಮ್ಗೆ ಇನ್ನೂ ಹೋರಾಟ ಇದ್ದೇ ಇದೆ. ಯಾಕೆಂತಂದ್ರೆ ನಾವು ಕಾಫಿ ಮಲ್ಸೀಮೆ ಇದೆ, ರೋಡ್ಗಳೆಲ್ಲ ಇವತ್ತು ನೋಡಿದ್ರೆ ಆ ಭಾಗದಲ್ಲಿ ತಿಳ್ಕೊಂಡ್ರೆ
ಈ ಕಡೆ ಬಯಲುಸೀಮೆಯಲ್ಲಿ ಮಾಡ್ತಾ ಇದಾರೆ, ಈಗ ಹಾಲಿ MLA ಅಂತ ಅಂತಾರೆ. ಓಕೆ ನಾವೇ ಮಾಡೋ ಊರ್ ಕಡೆ ಮಾಡ್ಕೊಂತೀರ ಅನ್ಕಂತೀವಿ. ಓಕೆ ಆದ್ರೆ ಟೋಟಲ್ ಆಗಿ ನೋಡಿದ್ರೆ ಇವನು ಮಲಸೀಮೆ ಹೋದ್ರು ಸಹ ಅಲ್ಲಿ ರೋಡ್ಗಳೆಲ್ಲ ಗುಂಡಿ ಬಿದ್ದಿರ್ತಕ್ಕಂಥದ್ದು, ಓಕೆ ರಸ್ತೆಗಳ ಒಂದು ಗ್ರಾಮೀಣ ಪ್ರದೇಶ ಇರ್ಬೋದು, ಮತ್ತೊಂದು ರಸ್ತೆಗಳು ಡೆವಲಪ್ಮೆಂಟ್ ಆಗಿಲ್ಲ, ಓಕೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಎಸ್ ಸರ್ 24 ಗಂಟೆ ಮಳೆ ಬರುತ್ತೆ, ಬೇಸಿಗೆ ಕಾಲ ಅಂತ ನಾವು ಊರುಗಳ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಅದರಿಂದ ನದಿ ಮೂಲದಿಂದ ನೀರು ತರ್ತಕ್ಕಂಥದ್ದು ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಆಗ ಮಾಡಬೇಕು ಅನ್ನೋದು ಅದು ನಮ್ಮ ಒಂದು ಆಸೆ. ಓಕೆ ಅದು ಕೈಗೂಡಬೇಕು. ಯಾಕೆಂತಂದ್ರೆ ಅಂತರ್ಜಲ ಬತ್ತಿ ಹೋಗಿದೆ. ಹೌದು ಅದು ಯಾವಾಗಲೂ ಸಹ ನಾವು ಯಾವಾಗ ನಂಬಂಗಿಲ್ಲ. ಹೌದು ನಮ್ಮ ತಾಲೂಕಿನಲ್ಲಿ ಎಕ್ಕಿ ಡ್ಯಾಮ್ ಕಟ್ಕೊಂಡು ಹ್ಮ್ ಚಿಕ್ಕಮಗಳೂರು ನೀರು ಹೋಗುತ್ತೆ, ಅರಸೀಕೆರೆ ತಾಲೂಕಿನ ನೀರು ಹೋಗುತ್ತೆ. ಓಕೆ ನಮ್ಮ ತಾಲೂಕಿಗೆ ಯೋಜನೆ ರೂಪಿಸಿಲ್ವಲ್ಲ ಇವರು. ಕಳೆದ 10 ವರ್ಷಗಳಿಂದ ಇದ್ದಂತ ಸಂದರ್ಭದಲ್ಲಿ ಸಹ ಓಕೆ ಕೇವಲ ದೇವೇಗೌಡರನ್ನೇ ಬೈಕೊಂಡು ತಿರುಗ್ತಾರೆ ನೀರು ಕೊಡ್ಲಿಲ್ಲ ಅಂತ. ನಿಜ. ದೇವೇಗೌಡರು ಅವರ ಟೈಮಲ್ಲಿ ಓಕೆ ಡ್ಯಾಮ್ ಕಟ್ಟಕ್ಕೆ ಒಂದು ದೊಡ್ಡ ಒಂದು ಪ್ರಯತ್ನ ಮಾಡಿದ್ರು. ಡ್ಯಾಮ್ ಕಟ್ಟಿದ್ದಕ್ಕೆ ತಾನೇ ಇವತ್ತು ನೀರಿಂದ ಬಂದಿರ್ತಕ್ಕಂಥದ್ದು. ಹೌದು ಇವತ್ತ ಕಾವೇರಿ ಇಶ್ಯೂಸು ತಮಿಳುನಾಡು ಮತ್ತೆ ನಮ್ಮ ಕರ್ನಾಟಕ ಇರೋದ್ರಿಂದ ಇವತ್ತು ಡ್ಯಾಮ್ ಕಟ್ಟಾಗೆ ಬಿಡ್ತಾರೆ. ನೀವು ಎಷ್ಟು ಕೋಟಿ ದೂರ ತಂದ್ರು ಸಹ ಹೌದು ಅವತ್ತೇನೋ ದೊಡ್ಡ ಮನ್ಸು ಮಾಡಿ ದೇವೇಗೌಡರು ಅವತ್ತ PWD ಮಿನಿಸ್ಟರ್ ಆಗಿರ್ತಾರೆ. ಅವರೇನು ಅವತ್ತೇನು ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಹೌದು ಡ್ಯಾಮ್ ಕಟ್ಟತಕ್ಕಂಥ ಕರ್ತೃ ಅವರು, ನಿರ್ಮಾಪಕರು ಅವರು. ಅವತ್ತೇನು ಅಂತಂದ್ರೆ ನಮಗೆ ನೀರು ಹರ್ಸಂಗಿರ್ಲಿಲ್ಲ. ಒಂದು ಬೇಸಿನಿಂದ ಒಂದು ಬೇಸಿನ ನೀರು ತಾಣೋಂಗಿಲ್ಲ. ಕಾನೂನು ಪ್ರಕಾರ ಇವತ್ತು ಸಹ ಇದೆ. ಜನಗಳು ಸುಮ್ಮನೆ ತಪ್ಪಾದಿ ಹೇಳಿದ್ಬಿಟ್ಟು ದೇವೇಗೌಡರು ನೀರು ಕೊಡ್ಲಿಲ್ಲ ಅಂತ ಸುಮ್ಮನೆ ಏನೇನು ಅಪಪ್ರಚಾರ ಮಾಡಿಬಿಟ್ಟು ದೇವೇಗೌಡರು ದ್ವೇಷ ಮಾಡ್ತಾರೆ. ಆದ್ರೆ ಅದೇ ದೇವೇಗೌಡರ ಮಗ ರೇವಣ್ಣರು ಹಳೇಬಿಡು ಮತ್ತು ಮಾದಿಹಳ್ಳಿ ಹೋಬಳಿಗೆ 12 ಕೆರೆ ತುಂಬಿಸ್ತಕ್ಕಂಥ ಒಂದು ಯೋಜನೆ ಅವತ್ತು ರೂಪಿಸಿರು. ನಮ್ಗೆ ಅಧಿಕಾರ ಹೋಯ್ತು. ನಂತರ ಬಂದಂತ ಸರ್ಕಾರಗಳು ನೀರು ಕೊಡ್ತಕ್ಕಂಥದ್ದು ಅದನ್ನು ಪೂರೈಸಿದ್ರು. ಆದ್ರೆ ತಾಂತ್ರಿಕವಾಗಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಯಾವ್ದೋ ಮಿಷಿನ್ ಹಾಕಿರೋ ಏನೇನೋ ಅದರಲ್ಲಿ ಅವ್ಯವಹಾರಗಳು. ಇವತ್ತು ಸಹ ಹಳೆಬಿಡಿಗೆ ನೀರು ಬರಲಿಲ್ಲ. ಈ ರೀತಿಯಾಗಿ ಒಟ್ಟಿ ನಮ್ದು ಹೋರಾಟ ಇದೆ. ನೀರಿಗೋಸ್ಕರ ಹೋರಾಟ ನಮ್ದು ಪಾರ್ಟಿ. ಮತ್ತೊಂದು ಆಮೇಲೆ ನಾವು ಈ ಭಾಗದಲ್ಲಿ ಬದುಕರು ನಾವು ಬಹಳ ಕಷ್ಟಕ್ಕೆ ನಾವು ಇವತ್ತ ನಮ್ಮ ರೈತ ಇವತ್ತ ಬಹಳ ಕಷ್ಟದಲ್ಲಿದ್ದಾರೆ. ಸುಮಾರು 10 ವರ್ಷಗಳಿಂದಲೂ ಸಹ ನಮಗೆ ಸರಿಯಾದ ಮಳೆ ಬೆಳೆ ಇಲ್ಲ. ಕೆರೆ ಒಂದು ಹನಿ ನೀರಿಲ್ಲ. ಅಂತರ್ಜಲ ಬತ್ತಿ ಹೋಗಿದೆ. 200 ಅಡಿ ನೀರು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು 1200 ಅಡಿ ಕೊರಿತಾ ಇದ್ದೇವೆ. ಫ್ಲೋರೈಡ್ ಅಂಶ, ಕೈ ಕಾಲೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ಕೂಲ್ ಮೂಳೆ ಇರ್ತಕ್ಕಂಥ ನಮ್ಮ ಆರೋಗ್ಯ ಸಮಸ್ಯೆ ಮತ್ತು ಸಾಮಾಜಿಕವಾಗಿ ಏನ್ ಪರಿಣಾಮ ಬೀರಿದೆ ಅಂತಂದ್ರೆ ನೀರಿನ ಅಭಾವದಿಂದಾಗಿ ನಮ್ಮ ಹಳ್ಳಿಲಿರ್ತಕ್ಕಂಥ ಯುವಕರು ಎಲ್ಲರೂ ಸಹ ವಲಸೆ ಹೋಗಿದ್ದಾರೆ ಬೆಂಗಳೂರು ಕಡೆಗೆ. ಇವತ್ತು ಯಾವುದೇ ಹಳ್ಳಿ ಹೋದ್ರು ಸಹ ವಯಸ್ಸಾದಂತ ಸುಮಾರು 60 ದಾಟಿದಂತವ್ರು ಮಾತ್ರ ಸಿಗ್ತಾರೆ ವಿನಃ ದುಡಿತಕ್ಕಂಥ ಯುವಕರೇನಿದ್ದಾರೆ ತನ್ನ ಸಂಸಾರದೊಂದಿಗೆ ಕೇವಲ ಅವರೊಬ್ಬರೇ ಹೋಗಲಿಲ್ಲ, ಸಂಸಾರದೊಂದಿಗೆ ಗುಳೆ ಹೋಗಿರ್ತಕ್ಕಂಥ ಪರಿಸ್ಥಿತಿ. ಜೊತೆಗೆ ಇಲ್ಲಿರ್ತಕ್ಕಂಥ ರೈತರು ಸುಮಾರು 30 ವರ್ಷದಲ್ಲಿ ಮದುವೆ ಆದರೂ ಒಂದು ಊರಿಗೆ 25-30 ಜನ ಸಿಗ್ಬೋದು. 30 ಕ್ರಾಸ್ ಆಗಿ 40 ಕ್ರಾಸ್ ಅಂತವ್ರು 10-15 ಜನ ಇವತ್ತು ಇನ್ನು ಮದುವೆ ಆಗಿಲ್ಲ ಅಂತಂದ್ರೆ ರೈತರ ಪರಿಸ್ಥಿತಿ. ಯಾರು ಸಹ ರೈತ ಏನ್ ಕೊಡಕ್ ತಯಾರಿಲ್ಲ. ನೀರಿಲ್ಲ, ದುಡಿಮೆ ಇಲ್ಲ. 25 ಎಕರೆ ಜಮೀನು ಐತೆ ಅಂದ್ರೂ ಸಹ ಹೆಣ್ಣು ಕೊಡಲ್ಲ ಅಂತ ಪರಿಸ್ಥಿತಿ. ಇದೊಂಥರ ಸೋಷಿಯಲ್ ಸಾಮಾಜಿಕವಾದಂತ ಒಂದು ಇಂಬ್ಯಾಲೆನ್ಸ್. ಇವತ್ತೆಲ್ಲ ಪಟ್ಟಣದ ಕಡೆ ಆಕರ್ಷಣೆ, ಇಲ್ಲಿ ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಬಂದಂತ ಸರ್ಕಾರಗಳೆಲ್ಲ ಸಹ ರೈತರ ಹೆಸರು ಹೇಳ್ತಾರೆ, ದಲಿತರ ಹೆಸರು ಹೇಳ್ತಾರೆ, ಓಡ್ತಾ ಅಂತಾರೆ. ಈಗ ಸರ್ಕಾರ ಬಿಟ್ರೆ ಜನಗಳ ರೈತರು ಅಂದ್ರೆ ರೈತರ ಬಾಯಿಲಿ ಏನಿದೆ ಅಂದ್ರೆ ಯಾವುದೇ ಪಕ್ಷ ಬರಲಿ, ಯಾವುದೇ ರಾಜಕಾರಣಿ ಬರಲಿ, ಎಲ್ಲ ಹೈಟೆಕ್ ಸಿಟಿ ಮಾಡ್ತೀನಿ ನಮ್ಮ ದೇಶನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೊರತು ರೈತರ ಬಗ್ಗೆ ಚಿಂತನೆ ಇಲ್ಲ. ರೈತರಿಗೆ ಏನು ಮಾಡ್ತಾ ಇಲ್ಲ. ಅದೇನು ಅಂತಂದ್ರೆ ಬಿಜೆಪಿ ಇರ್ಬೋದು. ಕೇಂದ್ರದಲ್ಲಿ ಮೋದಿ ಅವರು ಬಹಳ ಅಜೆಂಡಾ ಇಟ್ಕೊಂಡು ಅನೇಕ ಕನಸುಗಳನ್ನ ಜನಗಳಲ್ಲಿ ಬಿತ್ತು ಬಿಟ್ಟು ಇವತ್ತ ಓಟ್ ತಾಂಡ್ ಗೆದ್ದಿದ್ದಾರೆ. ಭರವಸೆ ಕನಸು ಬಿತ್ತದಷ್ಟೇ, ಯಾವುದೇ ಒಂದು ಇಂಪ್ಲಿಮೆಂಟ್ ಇಲ್ಲ. ಸ್ವಚ್ಛ ಭಾರತ್ ಅಂದ್ರು, ಕಾರ್ಯಕ್ರಮ ಮಾಡ್ತಾರೆ, ಪೊರ್ಕೆ ಹಿಡಿತಾರೆ, ಒಂದು ದಿನ ಪ್ರಚಾರ ಮಾಡ್ಕೊಂತಾರೆ, ಏನ್ ಸ್ವಚ್ಛ ಆಗಿದೆ. ಇವತ್ತ ಅಂಬಾನಿಯರಿಗಿರ್ಬೋದು, ಅದಾನಿಯರಿಗಿರ್ಬೋದು, ಅವ್ರಿಗೆ ಅನುಕೂಲ ಆಗಂತ ಇವರು ಯೋಜನೆ ರೂಪಿಸ್ತಾರೆ ದಿನ. ಬಡ ಜನರಿಗೆ ನಾವು 70-75% ರೈತರಿದ್ದೇವೆ, ಬಡವರಿದ್ದೇವೆ. ಒಂದಾರು ಯೋಜನೆ ರೈತ ಸಾಯ್ತಿದ್ದಾನೆ, ಸಾಲ ಮನ್ನಾ ಮಾಡಿ ಅಂತವ ನಾವು ಬೇಡ್ಕೊಂಡ್ರು ಸಹ ಕೇಳ್ಕೊಂಡ್ರು ಸಹ ಅದ್ರ ಬಗ್ಗೆ ಗಮನ ಇಲ್ಲ. ಸುಮಾರು 30,000 ಕೋಟಿ ಹಣನ ಇಂಡಸ್ಟ್ರಿಯಲಿಸ್ಟ್ ಇವರು ಸಾಲ ಮನ್ನಾ ಮಾಡ್ತಾರೆ. ರೈತರು ನಾವೇನು ಬದುಕೋದು ಬೇಡ ಅವರಿಗೆ. ಯಾಕೆಂತಂದ್ರೆ ಈ ಜೀವನ ಆಧಾರನೇ ಈ ರೈತನೇ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ಬಾಯಿ ಮಾತಲ್ಲಿ ಹೇಳ್ತಾರೆ. ಆದ್ರೆ ಆಮೇಲೆ ಜೊತೆ ಒಂದು ವಿಪರ್ಯಾಸ ಅಂದ್ರೆ ಎಲ್ಲ ಹಳ್ಳಿಯಿಂದ ಹೋರರೆ ರಾಜಕಾರಣಿಗಳು
ರೈತ ಒಂದು ಹಿನ್ನೆಲೆಯಿಂದ ಓದಿರ್ತಕ್ಕಂಥದ್ದು ಏನು ಬೆಳೆಸುತ್ತಾ ಅದೇನು ಗೊತ್ತಿಲ್ಲ. ಆದ್ರೆ ಓದಂತವ್ರು ರೈತರ ಬಗ್ಗೆ ಕಾಳಜಿ ಮರ್ತು ಬಿಡ್ತಾರೆ. ಆದ್ರೆ ಅದಕ್ಕೆ ನೀವ್ ಹೇಳಿದ್ದು ಎಲ್ಲರೂ ಸಹ ಬರೀ ಹೈಟೆಕ್ ಸಿಟಿ ಅಂದ್ರಲ್ಲ, ಅದು ಹೊರತಾಗಿ ನಮ್ಮ ಪಕ್ಷ, ಅದರಲ್ಲೂ ಕುಮಾರಣ್ಣರು ರೈತರ ಬಗ್ಗೆ ಅವ್ರು ಯಾವತ್ತಿದ್ರು ಸಹ ಇವತ್ತು ಬಹಳ ಕನ್ಸು ಇಟ್ಕೊಂಡಾರ ರೈತರ ಬಗ್ಗೆ. ಜಾತ್ಯತೀತವಾಗಿ ಕೆಲವರು ಒಂದು ಯಾವ್ದೋ ಒಂದು ಜಾತಿಗೆ ಸೀಮಿತವಾಗಿರ್ತಾರೆ. ಇವತ್ತು ಯಾರು ಕುಮಾರಸ್ವಾಮಿ ಹಾಕಲ್ಲ, ಈ ರಾಜ್ಯ ಜನತೆ ಕುಮಾರಣ್ಣ ಅಂತ ಅಭಿಮಾನ ಯಾಕೆ ಕರೀತಾರೆ ಹೇಳ್ರಿ, ಅಂತ ಒಂದು ಪ್ರೀತಿ ವಿಶ್ವಾಸ ಅವರಲ್ಲಿದೆ. ಇವರು ಅಷ್ಟೇ ರೈತರ ಬಗ್ಗೆ ಕಾಳಜಿ ಇದೆ. ಕೇವಲ ಒಂದು ಸಾಲ ಮನ್ನಾ ಮಾಡೋದು, ರೈತರನ್ನ ಓಟ್ ತಗೋಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಪಾರ್ಟಿ ಇಲ್ಲ, ನಮ್ಮ ಕುಮಾರಣ್ಣರಿಲ್ಲ. ಅವ್ರೇನು ಅಂದ್ರೆ ಮುಂದೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವೈಜ್ಞಾನಿಕವಾಗಿ ನಾವು ಬೆಳೆ ಬೆಳೀತಕ್ಕಂಥದ್ದು, ಮತ್ತು ವ್ಯವಸಾಯಕ್ಕೆ ಆಕರ್ಷಣೆಯಾಗಿ ಇಲ್ಲೇ ಯುವಕರು ತಮ್ಮ ಬದುಕನ್ನ ರೂಢಿಸಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡು ಅವ್ರು ಇವತ್ತು ಕಾರ್ಯತತ್ಪರರಾಗಿದ್ದಾರೆ. ಹಾಗಾಗಿ ಇವತ್ತೆಲ್ಲರೂ ಸಹ ಎಲ್ಲ ರೈತರು ಸಹ ಉತ್ತರ ಕರ್ನಾಟಕ ಇರ್ಬೋದು, ಮೊದಲು ಕೇವಲ ದಕ್ಷಿಣ ಕರ್ನಾಟಕ ಅಂತ ಅಪಹಾಸ್ಯ ಮಾಡೋರು. ಈ ಸರಿ 18 ಗೊತ್ತಾಗುತ್ತೆ ನಮ್ಮ ಶಕ್ತಿ ಏನು, ಕುಮಾರ ಶಕ್ತಿ ಏನು ಅನ್ನೋದು. ಹಾಗಾಗಿ ಇವತ್ತು ರೈತರು ಯಾವುದೇ ಜಾತಿ ಇರಲಿ, ರೈತನೇ. ಆಮೇಲೆ ಕುರುಬ, ದಲಿತರು, ಲಿಂಗಾಯತರು ಮತ್ತೊಂದೇನಲ್ಲ. ಅದರ ಒಂದು ಇವತ್ತು ರೈತ ಆಸೆ ಇಟ್ಕೊಂಡಿದ್ದಾರೆ ಕುಮಾರಣ್ಣ ಅಧಿಕಾರಕ್ಕೆ ಬರಬೇಕು. ಜೊತೆಗೆ ಪ್ರಾದೇಶಿಕ ಪಕ್ಷ ಇವತ್ತೇನಾಗಿದೆ ಅಂತಂದ್ರೆ, ಏನು ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಯಾರ್ಯಾರು ಅಧಿಕಾರಕ್ಕಿರ್ತಾರೋ ಹೇಳ್ದಂಗೆ ಕೇಳ್ಕೊಂಡು ಬಾಲ ಮುಚ್ಕೊಂಡಿರ್ತಾರೆ. ಉದಾಹರಣೆ ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ಯಾವುದೇ ಅಧಿಕಾರ ಬಂದಿಲ್ಲ ಸೆಂಟ್ರಲ್ಲಿ ಅವ್ರ ಜೊತೆ ಬೆಂಬಲ ಕೊಟ್ಕೊಂಡು ಅವ್ರು ಏನು ಕೆಲಸ ಮಾಡ್ಬೇಕು ಅದೆಲ್ಲ ಮಾಡ್ಕೊಳ್ತಾರೆ. ಇವತ್ತು ಎಷ್ಟು ಇಂಡಸ್ಟ್ರೀಸ್ ಇರ್ಬೋದು ತಮಿಳುನಾಡಲ್ಲಿ, ರಸ್ತೆಗಳು ಏನು ಡೆವಲಪ್ ಆಗಿದ್ದಾವೆ. ಅವರು ಫ್ಲಡ್ಡಿಗೆ ಹೋದ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅವರೇ ಬಂದು ವೀಕ್ಷಣೆ ಮಾಡಿಕೊಡ್ತಾರೆ. ನಾವು ಇಲ್ಲಿಂದ ರಿಪೋರ್ಟ್ ಕೊಟ್ಟರು ಸಹ ನಮಗೆ 2 ಅಂಕೆ 3 ಅಂಕೆ ದಾಟಕ್ಕೆ ಇಲ್ಲ ನಮ್ಮ ಕರ್ನಾಟಕ ಕೊಡ್ತಕ್ಕಂಥದ್ದು. ಜೊತೆಗೆ ಈ ದೇಶದ ನಾಡು ನುಡಿ ಭಾಷೆ ಎಲ್ಲದಕ್ಕೂ ಸಹ ಒಂದು ಏನಾದ್ರು ಗಟ್ಟಿತನ ಬರಬೇಕು, ನಾವು ಬದುಕು ಉಳಿಸ್ಕೊಬೇಕು, ಬೆಳಗಾವಿ ನಮ್ಮಲ್ಲೇ ಉಳಿಬೇಕು, ಕಾಸರಗೋಡಲ್ಲಿ ಇರ್ತಕ್ಕಂಥದ್ದು ಇದು ಏನು ಇವತ್ತು ಅಲ್ಲಿ ಕನ್ನಡಿಗರು ಏನು ಅದೆಲ್ಲದಕ್ಕೊಂದು ರೂಪ, ಅವ್ರಿಗೆ ಏನಾದ್ರು ಒಂದು ಪರಿಹಾರ ಸಿಗಬೇಕು ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳು ಬರಬೇಕು ನಮ್ಮ. ಹಾಗಾಗಿ ಪ್ರಾದೇಶಿಕ ಪಕ್ಷ, ಅದರಲ್ಲೂ ರೈತರ ಪಕ್ಷ ಕುಮಾರಣ್ಣರು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಜನಗಳು ಇವತ್ತು ತಯಾರಿದ್ದಾರೆ. ಜನಗಳು ಈ ಸರಿ ಮನ್ಸು ಮಾಡಿದ್ದಾರೆ, ಅದ್ರ 2 ಮಾತಿಲ್ಲ. ಜನ ಸುಮ್ಮನೆ ಇವರು ಅಲ್ಲ, ಇವ್ರು ಸುಮ್ಮನೆ ಜನ ಹೇಳ್ತಾರೆ ಅತಂತ್ರ ಬಂದ್ರು ಮಾತ್ರ ಇವ್ರಿಗೆ ಅಲ್ಲೋ. ನಾನು 125 ಸೀಟ್ ಗೆಲ್ತೀವಿ, ಕುಮಾರಣ್ಣ ಅಧಿಕಾರ ಬಂದೇ ಬರ್ತಾರೆ. ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಈ ನಾಡಿಗಿದೆ, ಈ ನುಡಿ, ಈ ನೆಲ ಎಲ್ಲ ಕಾಪಾಡಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ನಿರೀಕ್ಷೆ ಇದೆ. ಸರ್, ಈಗ ಯಾವುದೇ ಪಕ್ಷ ಆಗಿರ್ಬೋದು, ಇವತ್ತು ಜಾತಿ ಅನ್ನೋದು ಅತಿ ಹೆಚ್ಚಾಗಿ ಮಾಡ್ಕೋತಾ ಇದ್ದಾರೆ. ಜಾತಿ ಮೇಲೆ ರಾಜಕಾರಣಿ ಇದ್ದಾರೆ, ಜಾತಿ ಮೇಲೆ ರಾಜಕೀಯ ನಡೀತಾ ಇದೆ, ಜಾತಿ ಮೇಲೆ ಕೂಡ ಓಟ್ ನಡೀತಾ ಇದೆ. ಸೊ ಇದು ಮುಂದಿನ ಪೀಳಿಗೆಗೆ ಯಾವ ರೀತಿ ಇದು ಸ್ಪರ್ಶಿಸುತ್ತೆ, ಯಾವ ರೀತಿ ಅನುಕೂಲ ಮಾಡ್ಕೊಡ್ತಿದ್ದು? ಜಾತಿ ಬೇಕಾ ನಮ್ಮ ಜನಗಳಿಗೆ? ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದು ವಿದ್ಯಾವಂತರಾದಂತ ಹಾಗಾಗಿ ಈ ಜಾತಿ ಅನ್ನೋದು ಹೋಗುತ್ತೆ ಅಂತ ವಿಪರ್ಯಾಸ ಈ ದೇಶದ್ದು. ವಿದ್ಯಾವಂತರಲ್ಲ ಜಾತಿ ಜಾತೀಯತೆ ಮಾಡ್ತಕ್ಕಂಥದ್ದು. ಹಿಂದೆ ನೋಡ್ರಿ, ಈ ಕ್ಷೇತ್ರನ ಒಬ್ಬ ವೀರಶೈವರು ಅಲ್ಪಸಂಖ್ಯಾತರು ಸಹ ಸಿದ್ದಂಜಾಪುರ ಅಂತ ನೀವು ಕೇಳಿರ್ಬೋದು, MP ಆಗಿದ್ದ. ವೀರಣ್ಣವರು ಒಕ್ಕಲಿಗರ ಒಂದು ಕ್ಷೇತ್ರ ಹೊಳೆನರಸೀಪುರದಲ್ಲಿ ಅವತ್ತು ಲಿಂಗಾಯತರಾದ್ರು ಸಹ ಅವರು ಮಂತ್ರಿ ಅಲ್ಲ, ಹಾಗೆ ಶಾಸಕರಾಗಿ ಆಯ್ಕೆ ಅಂತ. ಹಾಗೇನಿದ್ರು ಅವರ ಸಿದ್ಧಾಂತ ಮತ್ತೊಂದೆಲ್ಲ ನೋಡೋದು. ಯಾವ ಸಿದ್ಧಾಂತ ಇಲ್ಲ, ಪಕ್ಷ, ಜಾತಿ. ಆದ್ರೂ ಸಹ ಅಪವಾದ ಬೇಕಾಗ್ತದೆ. PGR ಸಿಂಧಿಯರು ಎಷ್ಟು ಜನ ಇದ್ದಾರೆ, ಅವ್ರೇನಾಗಿಲ್ವಾ? ಕುಡ್ಕುಂದಿ ಶಿವಲಿಂಗೌಡರು ಅವ್ರ ಕೆಲಸದ ಆಧಾರದ ಮೇಲೆ ಇವತ್ತು ಅರಸೀಕೆರೆಯಲ್ಲಿ ಅವ್ರು ಅಲ್ಪಸಂಖ್ಯಾತರೆ, ಅಲ್ಲಿ ಲಿಂಗಾಯತರೆ ಡಾಮಿನೇಟ್, ಆದ್ರೂ ಸಹ ಅಲ್ಲಿ ಗೆಲ್ತಾರೆ. ಆದ್ರೆ ಅದು ಯಾವತ್ತೂ ನಡೆಯಲ್ಲ. ಅಂದ್ರೆ ಬೇಸಿಕ್ ಕೆಲವರೆಲ್ಲ ಅದನ್ನು ಸಹ ನೋಡ್ತಾರೆ, ಜಾತಿ ಬೆಂಬಲ ಇರ್ಬೇಕು, ಮತ್ತೊಂದು ಇರ್ಬೇಕು ಅಂತ. ಒಂದ್ ಜಾತಿಲಿ ಯಾರು ರಾಜಕಾರಣ ಮಾಡಕ್ಕಾಗಲ್ಲ, ಎಲ್ಲಾ ಜಾತಿಯರು ಬೆಂಬಲನೂ ಬೇಕು. ಅದರಲ್ಲೂ ಸಹ ನಮ್ ನೋಡ್ರಿ ಓಟ್ ಕೊಡ್ತಾರ ಬಿಡ್ತಾರ, ಸಮಾನತೆಯಾಗಿ ನೋಡ್ಬೋದಲ್ಲ. ಎಲ್ಲರನ್ನೂ ಸಮಾನವಾಗಿ ಕಂಡ್ರೆ ಮಾತ್ರ ರಾಜಕಾರಣ ಮಾಡ್ತಕ್ಕಂಥದ್ದು. ನಾವು ಬಸವಣ್ಣನ ಅನುಯಾಯಿಗಳು. ಬಸವಣ್ಣ ಏನು 12ನೇ ಶತಮಾನದಲ್ಲಿ ಸಮಾನತೆಯನ್ನ ಸಾರಿದ. ಅವತ್ತು ನೀವು ನೋಡಿರ್ಬೋದು, ಶೂದ್ರರು ಸಹ ಇವತ್ತು ಹರಿಜನರು ಗಿರಿಜನರಿಗೆಲ್ಲ ಶೂದ್ರರು ಸಹ ಸಮಾಜದ ಸ್ಥಾನಮಾನ ಇರಲಿಲ್ಲ. ಜಾತೀಯತೆ ಬಹಳ ಒಂದು ಜಾತಿ ವರ್ಗ ಸಂಘರ್ಷಣೆ ಬಹಳ ಇತ್ತು. ಅಂತ ಕಾಲದಲ್ಲೇ ಇಬ್ಬರು ಬ್ರಾಹ್ಮಣ ಮತ್ತು ಹರಿಜನರು ಮದುವೆ ಮಾಡ್ತಿ ಒಂದು ದೊಡ್ಡ ಒಂದು ಇದಿರ್ತಕ್ಕಂಥ ಬಸವಣ್ಣವರು. ಜೊತೆಗೆ ಅವರು ಮಹಿಳೆಯರಿಗೆ ಸ್ಥಾನಮಾನ ಇರಲಿಲ್ಲ. ಮಹಿಳೆಯರಿಗೂ ಸಹ ಎಲ್ಲಾ ಸ್ತರದ ಜನಗಳಿಗೂ ಸಹ ಅನುಭವ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಕಾನ್ಸೆಪ್ಟು ಆ ಸಮಾಜದಲ್ಲಿ ಹುಟ್ಟಿದಂಥವ್ರು ನಮಗೂ ಸಹ ಅವರೇ
ನಮಗೆ ಏನು ಸಮಾಜ, ನಾವು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಸ್ವಾಭಿಮಾನ ಬದುಕಬೇಕು ಅಂತ ನಮಗೆ ರೂಪಿಸಿರೋರು ಬಸವಣ್ಣವ್ರ ಒಂದು ಸಿದ್ಧಾಂತ. ಹಾಗಾಗಿ ಕರೆಕ್ಟಾಗಿ ಏನಾದ್ರು ಬಸವಣ್ಣರ ತತ್ವ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದ್ರೆ ಅಂಬೇಡ್ಕರ್ ಹುಡ್ತಾ ಇರಲಿಲ್ಲ. ಯಾಕೆಂದ್ರೆ ಸಮಾನತೆ ಇದ್ರೆ ಅಸಮಾನತೆ ವಿರುದ್ಧನೇ ಅಂಬೇಡ್ಕರ್ ಹೋರಾಟ ಮಾಡಿದ್ದು. ಸಮಾನತೆ ಇದ್ರೆ ಅವ್ರೆಲ್ಲಿ ಹೋರಾಟ ಮಾಡೋರು. ಹಾಗಾಗಿ ಇವತ್ತಿಗೂ ಸಹ ನಾವು ಬಸವಣ್ಣನ ಅನುಯಾಯಿಗಳಾಗಿ ನಮ್ಮ ಧರ್ಮ ಪಾಲಿಸೋದು ನಮ್ಮ ಮನೇಲಿ, ಅದು ಸಾರ್ವಜನಿಕವಾಗಿ ಎಲ್ಲರೂ ಒಂದೇ, ಅವರಿಗೂ ಸಹ ಗೌರವವಾದ ಒಂದು ಬಾಳ್ವೆ ಕಟ್ಕೊಡ್ಲಿಕ್ಕೆ ಕೇವಲ ವೋಟ್ ಬ್ಯಾಂಕ್ ಮಾತ್ರ ಮಾಡ್ಕೊಂಬಾರ್ದು. ಆರ್ಥಿಕವಾಗಿ ಅವರು ಸದೃಢರಾಗಿ ಏನೇನು ಯೂತ್ಸಿಗೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದು, ಆರ್ಥಿಕವಾಗಿ ಅವರು ಕಟ್ಟಕ್ಕೆ ಏನೇನು ಬೇಕು ಅದೆಲ್ಲ ಮಾಡಿಕೊಟ್ರೆ ವಿನ ಅದು ಬಿಟ್ಬಿಟ್ಟು ನಾವು ರಾಜಕಾರಣಕ್ಕೋಸ್ಕರ ಉಪಯೋಗಿಸ್ಕೊಳ್ತಕ್ಕಂಥದ್ದು ಆಮೇಲೆ ಕೈ ಬಿಡ್ತಕ್ಕಂಥ ಆಗಬಾರ್ದು. ಯಾವುದೇ ಜಾತಿ ಇರಲಿ, ನಾವು ಬಡವರು ಯಾರಿದ್ದಾರೆ ಅವರ ಆರ್ಥಿಕ ಒಂದು ಪ್ರಗತಿಗೆ ಗುರುತಿಸಿ ಬಿಟ್ಟು ಅವ್ರನ್ನ ನಾವು ಮಾಡಬೇಕು, ವಿದ್ಯಾವಂತನಾಗಿ ಮಾಡಬೇಕು. ಆಗದಲ್ಲಿ ಮಾತ್ರ ನಾವೇನಾದ್ರು ರಾಜಕಾರಣಿಗಳಾಗಿರ್ಬೋದು, ಸಮಾಜ ಸುಧಾರಕರಾಗಬೇಕು, ಅಥವಾ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಸೊ ಇದೇ ರೀತಿ ಮುಂದೆ ಬರೋ ದಿನಗಳಲ್ಲಿ ಈಗ ಜನಗಳು BJP ಸರ್ಕಾರವನ್ನು ನೋಡಿದ್ದಾರೆ, ಸೊ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ದಾರೆ. ಮುಂದೆ ದಿನಗಳಲ್ಲಿ ಸೊ ತಮ್ಮದೇ ಆದಂಥ ಒಂದು ಸರ್ಕಾರ ಬಂದರೆ ಜನಗಳಿಗೆ ಯಾವ ರೀತಿ ಅನುಕೂಲಗಳನ್ನ ಮಾಡಿಕೊಡ್ತೀರಾ? ಜನಗಳನ್ನ ಯಾವ ರೀತಿ ಒಂದು ಸುಧಾರಣೆ ಮಾಡ್ತೀರಾ? ಪರ್ಟಿಕ್ಯುಲರ್ಲಿ ರಾಜ್ಯದ್ದು ಮತ್ತೊಂದೆಲ್ಲದು ಹೇಳೋದಾದ್ರೆ ದೊಡ್ಡವರಿದ್ದಾರೆ, ಅವರ ರೂಪಿಸಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅವ್ರೆ. ಯಾಕಂದ್ರೆ ನಾವು ಮುಂಚೆ ಜಾತ್ಯತೀತವಾಗಿ ನಾವು ಸಮಾಜನ ಕಟ್ಟಬೇಕು ಅನ್ನೋದೊಂದು, ಅದ್ರ ಜೊತೆಗೆ ಈ ರೈತರನ್ನ ಬದುಕಕ್ಕೆ ಹಸನು ಮಾಡ್ಲಿಕ್ಕೆ ಏನೇನು ಮಾಡಬೇಕು ಯೋಜನೆ ರೂಪಿಸ್ತಕ್ಕಂಥದ್ದೊಂದು, ಜಾತ್ಯತೀತವಾಗಿ ರೈತರನ್ನ ಓವರಾಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೊಂದು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ರೈತ ಬೇಕಾದ್ರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಒಂದು ಅವನಿಗೆ ಬೇಕಾಗಿರ್ತಕ್ಕಂಥದ್ದು ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಸಂಪರ್ಕದ ವ್ಯವಸ್ಥೆ, ಮತ್ತೆ ಒಂದು ಒಳ್ಳೆ ಮಾರ್ಕೆಟ್, ಒಂದು ರೇಟ್ ಅದು ಫಿಕ್ಸ್ ಮಾಡಿಕೊಟ್ಟು ನಿಗದಿತ ಒಂದು ರೇಟ್, ಇಷ್ಟನ್ನ ಯಾವುದೇ ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಎಲ್ಲ ಆಗ್ಬಿಟ್ರೆ ನಾವ್ ಯಾವ ಭಾಗ್ಯನೂ ನಾವು ಕೇಳಲ್ಲ. ನಾವು ಯಾವ್ದು ಸಹ ರಿಯಾಯಿತಿ ಅದು ಕೊಡಿ ಇದು ಕೊಡಿ ಅಂತ ಕೇಳಲ್ಲ. ಅಷ್ಟೊಂದು ಮಾಡಿಕೊಟ್ಟಂತಕ್ಕಂಥದ್ದು ವ್ಯವಸ್ಥೆನೇ ಇಲ್ಲ. ಎಲೆಕ್ಷನ್ಗೋಸ್ಕರ ಎಲ್ಲಾ ಭಾಗ್ಯನೂ ಗಣಿಸ್ಬಿಡೋದು, ಎಲೆಕ್ಷನ್ ಆದ ತಕ್ಷಣ ಅದ್ರ ಬಗ್ಗೆ ನೋಡಂಗೆ ಇಲ್ಲ. ಸುಮ್ಮನೆ TV ಕೊಡ್ತೀವಿ, ಕುಕ್ಕರ್ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡ್ತಕ್ಕಂಥ ಆಸೆನೂ ತೋರ್ಸ್ಕೊಂಡು ಎಲ್ಲ ಮಾಡ್ತಾರೆ. ಆಗಬಾರ್ದು. ಯಾಕೆಂದ್ರೆ ನಮ್ಮನ್ನ ಯಾವತ್ತೂ ಸಹ ನಾವು ರೈತರು ಯಾರೇ ಒಂದು ಬದುಕು ರೂಪಿಸೋದಲ್ಲಿ ಅವ್ರಿಗೆ ಸ್ವಾವಲಂಬನೆ ಬದುಕನ್ನು ಕಲಿಸ್ಬೇಕು, ಆರ್ಥಿಕವಾದ ಶಕ್ತಿ ಕೊಡ್ತಕ್ಕ ಅದು ಅಲ್ಲಿ ಅವ್ರು ಮಾಡ್ತಾರೆ. ಅದ್ರಿಗೆ ಎರಡು ಮಾತಿಲ್ಲ. ಇವತ್ತು ನಾವು ಬರೀ ರೈತ ಸಾಲ ಮನ್ನಾ ಮಾಡೋದು, ಅದ್ರ ಮೂಲಕ ಓಟ್ ತಾಣೋದು ಅಂತ ನಾವು ಲೆಕ್ಕಾಗಿಲ್ಲ. ಇವ್ರೆ ಖಂಡಿತಲ್ಲೂ ಕುಮಾರಣ್ಣವ್ರು ಇಲ್ಲ. ಅವ್ರ ಯೋಜನೆ ಬೇರೆ ಇದ್ದಾವೆ. ಓವರಾಲ್ ಡೆವಲಪ್ಮೆಂಟ್ ಹಂಗನ್ಕೊಂಡು ಇಂಡಸ್ಟ್ರೀಸ್ ಅನ್ನು ನಾವು ಕಡೆಗಣಿಸಲ್ಲ. ಬೃಹತ್ ಬೆಂಗಳೂರು ಏನು ಅದಕ್ಕೆ ಇವತ್ತಾಗಿದೆ, ಮೆಟ್ರೋ ರೈಲ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಕುಮಾರಣ್ಣನೇ ಆದ ಕಾರ್ಯಕರ್ತರು, ಅವರೇ ಮಾಡ್ತಕ್ಕಂಥವ್ರು. ಎಲ್ಲೆಲ್ಲಿ ಏನೇನು ಡೆವಲಪ್ ಮಾಡಬೇಕು ಒಟ್ಟು ಸಮಾನ ಒಂದು ಅವಕಾಶ ಎಲ್ಲ ಪ್ರದೇಶಕ್ಕೂ ಎಲ್ಲ ಭಾಗಕ್ಕೂ ಕೊಡುವತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಬೇಲೂರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡಿ, ನಿಮಗೆ ಗೊತ್ತಿರಾಗೆ ವಿಶ್ವವಿಖ್ಯಾತ ಸ್ಥಳಗಳು ಇವು ಬೇಲೂರು ಮತ್ತು ಹಳೇಬೀಡು. ಇವು ಕೇವಲ ದೇವಸ್ಥಾನಕ್ಕೋಸ್ಕರ ಬಂದು ನೋಡ್ಕೊಂಡು ಹೋಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಇದೇನಪ್ಪ ಊರು ಹೀಗಿದೆ ಅನ್ನೋ ಪರಿಸ್ಥಿತಿ ಈಗಿನ ವ್ಯವಸ್ಥೆ ಇದೆ. ಅದಾಗಬಾರ್ದು. ಇನ್ಫ್ರಾಸ್ಟ್ರಕ್ಚರ್ ಒಂದು ಇದು ಹಳೇಬೀಡು ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮ, ಮಾದರಿ ಗ್ರಾಮಕ್ಕೆ ಏನೇ ಇರಬೇಕು ಅದೆಲ್ಲ ವ್ಯವಸ್ಥೆ ಮಾಡಬೇಕು. ಇಷ್ಟು ವರ್ಷ ಆದ್ರೂ, ಇಷ್ಟು ದೊಡ್ಡ ಗ್ರಾಮ ಆದ್ರೂ ಭೂಪಟದಲ್ಲಿ ವಿಶ್ವದಲ್ಲಿ ಗುಡ್ಸ್ಕೊಂಡು ಸಹ ಒಂದು UGD ವ್ಯವಸ್ಥೆ ಇಲ್ಲ, ಒಳ್ಳೆ ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿ ವಾತಾವರಣ ಇದೆ. ಹಳೇಬೀಡು ದೇವಸ್ಥಾನ ಸುತ್ತ ಗಾರ್ಡನ್ ಎಲ್ಲವ ಇವತ್ತೆಲ್ಲ ಒಣಗೋಗಿದೆ. ಇಲ್ಲಿ ಪಕ್ಕದಲ್ಲೇ ನದಿ ಇದೆ. ಒಂದು ಡೈರೆಕ್ಟ್ ಆಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಳಿ ಒಂದು ಡೈರೆಕ್ಟ್ ಆಗಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಒಂದು ಗಾರ್ಡನ್ ಅಭಿವೃದ್ಧಿ ಮಾಡ್ಬೋದಾಯ್ತು. ಒಂದೇ ಒಂದು ಉಳ್ಕೊಳ್ಳಿಕ್ಕೆ ಪ್ರವಾಸಿಗರಿಗೆ ಏನೂ ಇಲ್ಲ. ಒಂದು ಲಾಡ್ಜ್, ಒಂದು ಮತ್ತೊಂದು ಸರ್ಕಾರದ ವ್ಯವಸ್ಥೆಯಿಂದ ಒಂದು ಯಾವುದೇ ತರ ಮಾಡಲಿಲ್ಲ ಅವರು. ಒಟ್ಟಿಗೆ ಅದೇ ತರ ಒಂದು ಬೇಲೂರು ಸಹ ಅಷ್ಟೇ ಮಾದರಿ ಸಿಟಿ ಮಾಡ್ಬೋದು. ಎಲ್ಲೆಲ್ಲ ಸ್ಮಾರ್ಟ್ ಸಿಟಿ ಅಂತ ಇವ್ರು ಬರ್ಕೊಂಡ್ರು. ಸಣ್ಣದಾಗಿ ಸ್ಮಾರ್ಟ್ ಸಿಟಿ ಇದನ್ನು ಸಹ ಸೇರ್ಸ್ ಮಾಡಬಹುದಾಗಿತ್ತು. ಆದ್ರೆ ಸ್ಮಾರ್ಟ್ ಸಿಟಿ ಬೇಡ, ಅದು ಕನಸು ಬಿತ್ತಿದ್ದಾರೆ. ಅವ್ರೇನು ಮೋದಿ ಅವರೇನು ಎಲ್ಲದೂ ಮಾಡ್ತಾನೆ ಅನ್ನೋದಿಲ್ಲ. ದೊಡ್ಡವ್ರು ಮಾತಾಡ್ತಾರೆ, ನಾವು ಅವ್ರ ಬಗ್ಗೆ ನಾವು ಹೇಳೋ ಅಷ್ಟಿದಿಲ್ಲ. ಒಟ್ಟು ನಮ್ದೇನು ಅಂತಂದ್ರೆ ಕನಸು ಬಿತ್ತದ್ ಮಾತ್ರ ಅಲ್ಲ, ಅದು ಇಂಪ್ಲಿಮೆಂಟ್ ಮಾಡಬೇಕು, ಜಾರಿ ತರಬೇಕು. ಇವೆರಡು ಸಿಟಿನೂ ಜೊತೆ ಓವರ್ ಆಲ್ ಬೇಲೂರು ತಾಲೂಕಿನ ಒಂದು ಸಮಗ್ರವಾದ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಒಂದು ಆಸೆ ಇದೆ. ಸೊ ಮುಂದಿನ ದಿನಗಳಲ್ಲಿ ತಮ್ಮ ರಾಜಕೀಯ ಯಾವ ರೀತಿ ಇದೆ? ಸೊ ನೆಕ್ಸ್ಟ್ ಬರ್ತಾ ಇರುವಂತ ಒಂದು ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ತಾವು ಏನ್ ಮಾಡಕ್ಕೆ ಇಷ್ಟಪಡ್ತೀರಾ? ಯಾವ್ದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ತಾವು ನೆಕ್ಸ್ಟ್? ನಾನು ಪಾರ್ಟಿಸಿಪೇಷನ್ ಅಂದ್ರೆ ಒಂದ್ಸರಿ MLA ಸೋತಿದ್ದೇನೆ ಅಲ್ಪ ಅಂತರದಿಂದ. ದೇವೇಗೌಡರು ರೇವಣ್ಣರು ಆಶೀರ್ವಾದ ಮಾಡಿ
ಯಾಕೆಂದ್ರೆ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಎಸ್ ಸರ್. ಅವರ ಒಂದು ಇದರಲ್ಲೇ ನಾವು ಬೆಳೆದಿರ್ತಕ್ಕಂಥ ಆಶೀರ್ವಾದ ಮಾಡಿ ನಾವು ಮತ್ತೊಂದು ಸರಿ ಸ್ಪರ್ಧೆ ಮಾಡ್ತಕ್ಕಂಥ ಆಸೆ ಇದೆ. ಓಕೆ ಸರ್. ಅಥವಾ ಅವ್ರು ಯಾರ್ಯಾರು ಕೊಟ್ಟರು ಸಹ ನಾವು ಬದಲಾದ ವ್ಯವಸ್ಥೆಯಲ್ಲಿ ಓಕೆ ಸನ್ನಿವೇಶದಲ್ಲಿ, ಯಾಕೆಂದ್ರೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು. ಓಕೆ. ಹಿಂದೆಂದಲೂ ಸಹ ಪಕ್ಷ ಸಿದ್ಧಾಂತ ಅಂತ ಬಂದಿರ್ತಕ್ಕಂಥವ್ರು. ಹೌದು. ಈ ವ್ಯವಸ್ಥೆನ ನೀವು ಪಕ್ಷದಿಂದ ನೀವು ಹೊರಟಪ್ಪ ದೂಕಿರು ಸಹ ಹೋಗತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇಲ್ಲ. ಓಕೆ. ಯಾಕೆಂದ್ರೆ ಅದೇ ವ್ಯವಸ್ಥೆಯಲ್ಲಿ ನಾವು ಪರಿಸರದಲ್ಲಿ ಬೆಳೆದು ಬಂದಿರ್ತಕ್ಕಂಥವ್ರು. ಅದೇ ಸ್ನೇಹಿತರು, ವಿಶ್ವಾಸ ಬಿಟ್ಟು ಹೋಗ್ಬೇಕು ಅಂದ್ರೆ ಎಷ್ಟು ಜನ. ಹೌದೌದು, ಖಂಡಿತ. ನಾವು ತಂದೆ ಕಾಲದಿಂದಲೂ ಸಹ ಈ ಬರ್ತು ನಾವು ಈ ಪಾರ್ಟಿಯಲ್ಲಿ ಸಂಘಟನೆ ಕಟ್ಟಿರ್ತಕ್ಕಂಥ ವ್ಯವಸ್ಥೆ ಒಳಗಡೆನೆ ಅವ್ರು ಏನ್ ಆದೇಶ ಮಾಡ್ತಾರೆ ಅದ್ರ ಪ್ರಕಾರ ನಾವು ನಡೀತಕ್ಕಂಥ ಆಸೆ ಇದೆ, ಇಲ್ಲ ಅಂತಲ್ಲ. ಮುಂದಿನ ದಿನಗಳ ಬೇರೆ ಯಾವ್ದಾದ್ರು ಪಕ್ಷಕ್ಕೆ ಹೋಗುವಂತ ಬೇರೆ ಪ್ರಶ್ನೆನೇ ಇಲ್ಲ. ಅವ್ರೆ ಯಾವುದೇ ಕಾರಣಕ್ಕೂ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ, ಗೊತ್ತು. ಬೇರೆ ಪಾರ್ಟಿಯರಿಗೆ ಗೊತ್ತು, ಬೇರೆ ಜನಗೂ ಗೊತ್ತು. ಇವರು ದೇವೇಗೌಡರು ಬಿಟ್ಟು ಆ ಕಡೆ ಈ ಕಡೆ ಒಂದ್ ಇಂಚು ಅಲ್ಗಾಡಾರಲ್ಲ ಅಂತ. ಜೊತೆ ಇನ್ನೇನಾಗ್ಬೇಕ್ರಿ ಇವ್ರೆ, ಇಲ್ಲ ನಮ್ಗೆ ಯಾರು ಟಚ್ ಮಾಡಲ್ಲ. ಯಾಕೆಂತಂದ್ರೆ ಗೊತ್ತಿದೆ ಇವರು ಈ ಶಿಸ್ತಿನ ಸಿಪಾಯಿಗಳನ್ನ ಬೇರೆ ಹೆಂಗ್ ನಮ್ಗೆ ಕೇಳ್ತಾರೆ. ನಮ್ಮ ಮನೆ ಬಾಗಿಲಿಗೂ ಬೇರೆ ಬರಲ್ಲ, ರಾಜಕಾರಣ ಉದ್ದೇಶ ಇಟ್ಕೊಂಡು. ಯಾಕೆಂದ್ರೆ ನೀವು ತಿಳ್ಕೊಳ್ಳಿವ್ರೆ, ದೂರದ ಬೆಟ್ಟ ನುಣ್ಣಿಗೆ ಅಂತ ಯಾರೋ ರಾಹುಲ್ ಗಾಂಧಿ ನೋಡಕ್ಕೆ, ಯಾರೋ ಇನ್ನೊಬ್ಬರು ನೋಡಕ್ ಹೋಗ್ತಾರಲ್ಲ, ಒಬ್ಬ ಮಾಜಿ ಪ್ರಧಾನಿಗಳು ನಮ್ಮ ಹತ್ರದಲ್ಲಿ ಕೂರ್ಸ್ಕೊಂಡು ಮಾತಾಡ್ತಾರೆ, ನಮಗೆ ಗೌರವ ಕೊಡ್ತಾರೆ. ನನ್ನ ಮಗನ ದುರಾದೃಷ್ಟವಶ ನನ್ನ ಮಗನ ಕಳ್ಕೊಂಡೆ ನಾನು ಆಕ್ಸಿಡೆಂಟ್ ಅಲ್ಲಿ. ನಾವು ರಾಜಕಾರಣ ಮಾಡಕ್ ಹೋಗಿ ಅವತ್ತು ರೈತ ಸಂಘದ ಒಂದು ಬೇಲೂರು ನಡೀತಕ್ಕಂಥ ಒಂದು ಚಳುವಳಿಯಲ್ಲಿ ನಾನು ಭಾಗವಹಿಸಕ್ಕೆ ನನ್ನ ಮಗನ ಕಡೆಯಿಂದ ಅವನ ಮಗ ಬಿಟ್ಟೋದ. ನನ್ಗೆ ಮಾಡೋ ಕೆಲಸಕ್ಕೆ ಅವನು ಕೆಲ್ಸಕ್ಕೆ ಹಚ್ಚಿದೆ, ಮಾರ್ಗ ಮಧ್ಯದಲ್ಲಿ ದುರಾದೃಷ್ಟ ತೀರೋದ. ಅಂತ ಕಷ್ಟದ ದಿನಗಳಲ್ಲೂ ಸಹ ಅವ್ರ ಮನೆಯಲ್ಲರೂ ಸಹ ನನಗೆ ಸಾಂತ್ವನ ಬಂದು ಹೇಳಿದ್ದಾರೆ. ಮನೆ ಪ್ರತಿಯೊಬ್ಬರು ಸಹ ನನ್ನ ಒಳ್ಳೆ ಕೆಲಸಕ್ಕೂ ಸಹ, ಶುಭ ಕಾರ್ಯಗಳಲ್ಲೂ ಸಹ ನಮ್ಮ ಒಬ್ಬ ಮನೆ ಮಗನ ರೀತಿಯಲ್ಲಿ ನನಗೆ ಕಾಣ್ತಕ್ಕಂಥ ಕೆಲಸ. ಒಂದು ಗೌಡ್ರು, ರೇವಣ್ಣರು ಇರ್ಬೋದು, ಭವಾನಿಯವರು ಇರ್ಬೋದು, ಕುಮಾರಣ್ಣರು ಬ್ರದರ್ ಅಂತ ಇಲ್ದಲೆ ಮಾತೇ ಹೊತ್ತಿಗೆಲ್ಲ ಅಷ್ಟೊಂದು ಆತ್ಮವಿಶ್ವಾಸ ನನ್ನ ತುಂಬಿ ಕುಟುಂಬದ ಒಬ್ಬ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾವು ಪಕ್ಷ ದೇವೇಗೌಡರೇ. ಓಕೆ, ಇದೇ ರೀತಿ ನಿಮ್ಮ ಪಕ್ಷದ ಸಿದ್ಧಾಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ ಏನಂತ ತಿಳ್ಸಕ್ಕೆ ಇಷ್ಟಪಡ್ತೀರಾ? ಮುಂದಿನ ದಿನಗಳಲ್ಲಿ ಯಾವುದು ಅಮೂಲ್ಯವಾದ ಮತನ ತಮ್ಮ ಕೊಟ್ಟು ಆಯ್ಕೆ ಮಾಡಿ ಆ ಸ್ಥಾನದಲ್ಲಿ ಕುಣಿಸಿದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಮಾಡ್ತೀವಿ ಅನ್ನೋ ಜನಗಳಿಗೆ ನಮ್ಮ ಮೀಡಿಯಾ ಮುಖಾಂತರ ನೇರವಾಗಿ ಒಂದು ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಒಳ್ಳೆ ಅಚ್ಚಾದೀನ್ ನಮಗಿದೆ, ಎರಡು ಮಾತಿಲ್ಲ. 2018 ಜಾತ್ಯತೀತ ಜನತಾದಳದ್ದೇ ನಮ್ದೇ ಅಧಿಕಾರ. ಅದ್ರಾಗ ಯಾರೇನೇ ಹೇಳಲಿ, ಕೆಲವರು ಜ್ಯೋತಿಷ ಅಂತ ಕೇಳಿರ ಅನ್ಬೋದು, ಮತ್ತೊಂದಿರ್ಬೋದು. ನಮಗೆ ಜ್ಯೋತಿಷದಲ್ಲಿ ನಂಬಿಕೆ ಇಲ್ಲ, ಯಾವ್ದ್ರಲ್ಲಿ ನಂಬಿಕೆ ಇಲ್ಲ. ಜನಗಳ ಭಾವನೆಯಲ್ಲಿ ನಂಬಿಕೆ ಇದೆ. ಅದು ಜನಗಳ ಭಾವನೆ ನೋಡಿದೆ ಖಂಡಿತವಾಗ್ಲೂ ಜಾತ್ಯತೀತ ಜನತಾದಳ ಈ ಜಿಲ್ಲೆನ, ಈ ತಾಲೂಕುನ ಸಹ ಸೇರ್ಕೊಂಡು, ಈ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ನಮ್ಮ ಪಕ್ಷ ಬಾವುಟ ಆರಿಸಿ ಆರಿಸುತ್ತೆ. ಕುಮಾರ್ ಮುಖ್ಯಮಂತ್ರಿ ಆಗ್ಯಾರ, ಒಂದು ಭರವಸೆ ಇದೆ. ಅವ್ರು ಆದಂತ ಸಂದರ್ಭದಲ್ಲಿ ಈ ಭಾಗಕ್ಕೆ ಏನು ನೀರಿನ ಒಂದು ಸಮಸ್ಯೆ ಕಾಡ್ತಾ ಇದೆ, ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಮಾಡಬೇಕು ಅನ್ನೋ ಏಕೈಕ ಉದ್ದೇಶ. ಯಾಕೆಂದ್ರೆ ಅದು ಫಲಾನುಭವಿ, ನಾನು ನೋವು ಅನುಭವಿಸಿದ್ದೇನೆ. ನಾನೊಬ್ಬ ಮಾದರಿ ರೈತ. ಹಿಂದೆ ಇಡೀ ಸುತ್ತಮುತ್ತಲ ಜನೆಲ್ಲ ಬಂದು ನನ್ನ ಜಮೀನನ್ನ ನೋಡ್ಕೊಂಡು ಹೋಗ್ತಕ್ಕಂತ ಒಂದು ಮಾದರಿಯಾಗಿ ನಾವು ತೋಟ ಬೆಳೆಸಿದ್ದು. ಇವತ್ತೆಲ್ಲ ಸಂಪೂರ್ಣವಾಗಿದ್ದ ತೆಂಗಿ ಗಿಡ, ಅಡಿಕೆ ಪ್ರತಿಯೊಂದು ಸಹ ನಾಶವಾಗಿದ್ದಾವೆ, ಎಲ್ಲ ಸುಳಿ ಬಿದ್ದು ಹೋಗಿದ್ದೇವೆ, ಎಲ್ಲ ಬರ್ನ್ ಆಗಿದ್ದೇವೆ. ನಂದೊಬ್ಬಂದೇ ಅಲ್ಲ, ಇದು ಸಾವಿರಾರು ರೈತರು ಇವತ್ತು ಎದುರಿಸ್ತಕ್ಕಂಥ ಸಮಸ್ಯೆ. ಇದು ಕುಡಿಯ ನೀರಿಲ್ಲ. ಇರೋ ಒಂದು ಬಾವಿ ನಮ್ಮಲ್ಲಿ ನೀರು ಬರುತ್ತೆ, ಅದನ್ನು ಸಹ ನಾನು ಜನಗಳಿಗೆ ನೀರಿಲ್ದಿದ್ದಕ್ಕೆ ಜನಗಳಿಗೆ ಬಿಟ್ಟುಬಿಟ್ಟಿದ್ದೀನಿ. ಸರ್ ತಾವು ಹೇಳಿ ಸರ್, ಸೊ ರಾಜಕೀಯದ ದೊಡ್ಡ ವ್ಯಕ್ತಿ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ಸೊ ಅವ್ರ ಬಗ್ಗೆ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವು? ದೇವೇಗೌಡರ ಬಗ್ಗೆ ಬಹಳ ಗೌರವ ನಮಗೆಲ್ಲ. ಓಕೆ ಸರ್. ಎಲ್ಲರೂ ದೂರದ ಬೆಟ್ಟ ನುಣ್ಣಿಂಗಂಗೆ ಯಾರ್ಯಾರನೋ ಆದರ್ಶ, ಯಾರ್ಯಾರನೋ ಬಗ್ಗೆ ಏನೇನೋ ಆಸೆ ಇಟ್ಕೊಂಡು ಹೋಗಿರ್ತಾರೆ, ಹತ್ರದಲ್ಲಿ ಸಿಗಂತಾರು. ಹೌದು. ಅಷ್ಟು ದೊಡ್ಡ ಒಂದು ಇದಕ್ಕೆ ಬೆಳೆದ್ರೂ ಸಹ ನಮ್ಮ ಜನಗಳ ಜೊತೆ ಒಡನಾಟ, ಜನಗಳ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು. ನಮ್ಮನ್ನು ಯಾವತ್ತೇ ಹೋದ್ರೂ ಸಹ ಗೌರವದಿಂದ, ಆಧಾರದಿಂದ ನಮ್ಮನ್ನ ಪ್ರೀತಿಯಿಂದ ಮಾತಾಡ್ಸ್ತಕ್ಕಂಥದ್ದು. ನಮ್ಮ ಕಷ್ಟದ ದಿನಗಳಲ್ಲೂ ಸಹ ನಮ್ಮ ಮನೆಗೆಲ್ಲ ಬಂದು ನಮಗೆ ನನ್ನ ಮಗ ಓದಂಥ ಸಂದರ್ಭದಲ್ಲಿ ಸಾಂತ್ವನ ನೀಡಿದಂಥ ವ್ಯಕ್ತಿತ್ವ. ಕಷ್ಟಕಾಲಿ ಒಳ್ಳೇದಕ್ಕಾಗಲಿ ನಮ್ಮನ್ನ ಒಬ್ಬ ಮನೆ ಮಗನಾಗಿ ನೋಡ್ಕೊಂಡಿದ್ದಾರಲ್ಲ, ಆ ಭಾಗ್ಯ ನ್ಯಾಯ ಸಿಗುತ್ತೆ. ಖಂಡಿತ ಅದಲ್ಲ. ಹಾಗಾಗಿ ಪಕ್ಷದ ಹಿರಿಯ ನಾಯಕರಾಗಿ ಅವರು ಇಷ್ಟೆಲ್ಲ ಮಾಡಲ್ಲ, ಬೇರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಸಾಮಾನ್ಯ ನಾವೇನು ಯಾವುದು ನಾಟ್ಬಿಟ್ಟು ದೊಡ್ಡ ವ್ಯಕ್ತಿ ಆಗಲಿ ಮತ್ತೊಂದಲ್ಲಿ ನಾವೆಂತ ಅನ್ಕೊಂಡಿಲ್ಲ ಅವ್ರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆನೂ ಸಹ ನನ್ನ ಒಬ್ಬನೇ ಅಂತಲ್ಲ, ಯಾರ್ಯಾದ್ರೂ ಸಹ ಟೈಮ್ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಕೆಲವು ಮನೆಗೆ ಹೋಗಂತ ಆಗದಿರ್ಬೋದು, ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಗುಣ ಇದೆಯಲ್ಲ,
ಅದು ನಿಜಕ್ಕೂ ಸಹ ಅವಿಸ್ಮರಣೀಯ. ಅಂತೀರಾ? ಓಕೆ. ಸೊ ಇದೇ ರೀತಿ ನಮ್ಮ ಮೀಡಿಯಾ ಮುಖಾಂತರ ನೋಡುವಂಥ ನೇರವಾದ ಒಂದು ಚರ್ಚೆಲಿದ್ದೀರಾ. ನೇರವಾಗಿ ನಮ್ಮ ಮೀಡಿಯಾ ಮುಖಾಂತರ ಜನಗಳಿಗೆ ತಿಳಿಸುವಂಥ ನಿಮ್ಮ ಒಂದು ಮಾತುಕತೆ ಚಾತುರ್ಯ ಏನಾಗಿರುತ್ತೆ? ಸೊ ನಮ್ಮ ಪಕ್ಷದ ಬಗ್ಗೆ ಆಗಿರ್ಬೋದು, ಜನರ ತಿಳುವಳಿಕೆ ಆಗಿರ್ಬೋದು. ನಾನು ಯಾವಾಗಲೂ ಸಹ ರಾಜಕಾರಣ ಮಾಡಬೇಕು ಅಂತ ರಾಜಕಾರಣ ಬೆಳೆದಿದ್ದಲ್ಲ. ಓಕೆ. ಸಾಮಾಜಿಕವಾಗಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಒಂದು ನೇಚರ್ಲಿ ನನ್ನ ರಾಜಕಾರಣ ಶುರು ಮಾಡಿದ್ದಂಥ ನನ್ನ ಬೆಳವಣಿಗೆ ಶುರುವಾಗಿದ್ದಂಥದ್ದು. ಓಕೆ. ಏನಾದರೂ ಸಹ ನೀಡಿ ಪರ್ಸನ್ಸಿಗೆ ಮಾಡಬೇಕು. ಓಕೆ. ಬಡವ್ರ ಬಗ್ಗೆ ನಮ್ಮ ಅಪ್ಪ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ರು, ಯಾವತ್ತೂ ಸಹ ಅವರು ಬಡವ್ರ ಬಗ್ಗೆ ಭಾಳ ಅನುಕಂಪ ಇಟ್ಕೊಂಡಿದ್ದಂಥವ್ರು. ಅವ್ರ ಕಷ್ಟ ಸುಖ ಆಗಂಥದ್ದು, ಜನಗಳು ಏನು ಬೇಕು ಅದನ್ನು, ಏನು ಅವಶ್ಯಕತೆ ಇದೆ ಕೈಲಾದಷ್ಟು ನಾವೆಲ್ಲದು ಅಂತ ಹೇಳಲ್ಲ. ನಾನು ಎಲ್ಲ ಕಡೆನೂ ಎಲ್ಲ ರಂಗದಲ್ಲೂ ಸ್ವಲ್ಪ ನನ್ನ ಏನು ಹುಟ್ಟಿದಾಗ ನಮ್ಮ ಒಂದು ಏನಾದ್ರು ಬಿಟ್ಟು ಹೋಗ್ಬೇಕು ನಾವು. ಇಲ್ಲಾಂದರೆ ಒಬ್ಬ ಮನುಷ್ಯನೂ ಹುಟ್ಟುತ್ತಾನೆ, ಒಬ್ಬ ಪ್ರಾಣಿನೂ ಹುಟ್ಟುತ್ತೆ, ಎರಡು ಒಂದೇ ಅಂತ ನಾವು ತಿಳ್ಕೊಂಬಾರ್ದು. ಕೈಲಾದನ್ನು ಸಹಕಾರನ ಸಮಾಜಕ್ಕೆ ನೀಡಬೇಕು. ಸಮಾಜ ನನಗೆ ಏನು ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ವಿನಃ ಬದಲಾಗಿ ಸಮಾಜಕ್ಕೆ ನಾನು ಏನು ಕೊಟ್ಟೆ ಅನ್ನೋದನ್ನು ನಾವು ಅರ್ಥ ಬಾಳ್ಬೇಕು. ಪ್ರತಿಯೊಂದು ಫೀಲ್ಡಲ್ಲೂ ಸಹ ಕೈಲಾದ ಸಹಾಯ ಮಾಡಿದ್ದೇನೆ. ಸಮುದಾಯ ಭವನ ನನ್ನ ತಂದೆ ಹೆಸರಲ್ಲಿ ನಮ್ಮ ಊರಿಗೆ ಕಳಿಸ್ಕೊಟ್ಟಿದ್ದೀನಿ, ದೇವಸ್ಥಾನ ಮಾಡಿಸಿದ್ದೀನಿ, ಆಸ್ಪತ್ರೆ ಕಳಿಸ್ಕೊಟ್ಟಿದ್ದೀನಿ ತಂದೆ ಹೆಸರಲ್ಲಿ. ಏನೋ ಅವರು ನಮಗೆ ಜನ್ಮ ಕೊಟ್ಟಂಥವ್ರು, ಅವ್ರದೊಂದು ಸಮಾಜದಲ್ಲಿ ಕೆಲಸ ಮಾಡಿದಂಥವ್ರು, ಅವ್ರನ್ನ ತುಳಿಬೇಕು. ಪ್ರಯಾಣಿಕರ ತಂಗುನಾಳ ನಿರ್ಮಾಣ ಮಾಡಿದ್ದೀನಿ. ಹಲವಾರಿಗೆ ಸೋಷಿಯಲ್ ವರ್ಕ್, ಹಾಗೆ ವಿದ್ಯಾ ಕೇಂದ್ರದಲ್ಲೂ ಸಹ ಅಪ್ಪನ ಒಂದು ಕನಸಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ, ವಿಶೇಷವಾಗಿ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಏನಾದ್ರು ಸಹ ವಿದ್ಯೆ ಇದ್ದು ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ. ನಾನು ಸಹ ನನ್ನ ಹೈಯರ್ ಸ್ಟಡೀಸ್ ಹೋಗ್ಬೇಕಾದ್ರೆ ಗ್ರಾಮೀಣ ಪ್ರದೇಶದಿಂದ ಓದಂಥ ವ್ಯಕ್ತಿ ಏನೇನು ಅನುಭವಿಸ್ತಾರೆ ಅಷ್ಟು ಕಷ್ಟ ಅನುಭವಿಸಿದ್ದೆ. ಅದು ಕನ್ನಡ ಮಾಧ್ಯಮ ಇರೋದು, ಇಂಗ್ಲೀಷ್ ಮಾಧ್ಯಮ ಇರೋದು, ಉತ್ತಮವಾದಂಥ ವಿದ್ಯೆ ಕೊಡಬೇಕು ಅಂತ ಇವತ್ತು ನಾನು ಹಳೇಬೀಡು ನಗರದಲ್ಲಿ ನಮ್ಮ ಒಂದು ಸಂಸ್ಥೆನ ಹುಟ್ಟಾಗಿ ಕಲ್ಪತರು ವಿದ್ಯಾಸಂಸ್ಥೆ ಸಮುಚ್ಚಯದಲ್ಲಿ LKGಯಿಂದ PUC ಸಹ ಗ್ರಾಮೀಣ ಪ್ರದೇಶಗಳಿಗೆ ನಾಟ್ ಪ್ರಾಫಿಟ್ ಮೋಟಿವ್, ಸರ್ವಿಸ್ ಮೋಟಿವ್ ನಾನು ಮಾಡ್ತಕ್ಕಂಥದ್ದು. ಆ ರೀತಿಯಾದ ಒಂದು ವಿದ್ಯಾಭ್ಯಾಸನ ಸಹ ನಾವು ಕೊಡ್ತಕ್ಕಂಥದ್ದು. ಒಟ್ಟು ಎಲ್ಲ ಕ್ಷೇತ್ರದಲ್ಲೂ ಸಹ ಒಂದು ಕೆರೆ ಕಟ್ಟೆಯನ್ನು ಸ್ವಂತ ಕಟ್ಟಿಸಿದ್ದೇನೆ ನಾನು, ಆಸ್ಪತ್ರೆ ಕಟ್ಟಿಸಿದ್ದೇನೆ, ದೇವಸ್ಥಾನ ಮಾಡಿಸಿದ್ದೇನೆ. ಇದೆಲ್ಲ ಮಾಡಿರ್ತಕ್ಕಂಥದ್ದು ನಾನು ಹೆಸರಿಗಲ್ಲ, ನನ್ನ ಆತ್ಮ ತೃಪ್ತಿಗೆ, ಬೇರೆ ಮೆಚ್ಚಿ ರಾಜಕಾರಣಕ್ಕೋಸ್ಕರ ಮಾಡಿದ್ದಲ್ಲ, ನನ್ನ ಆತ್ಮ ತೃಪ್ತಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಜನ ಅದನ್ನು ಮೆಚ್ಚಿದ್ದಾರೆ. ಜೊತೆ ನನ್ನ ಎಲ್ಲ ಜನಗಳ ಎಲ್ಲ ಸ್ತರದ ಜನ ಜೊತೆಲೂ ಸಹ ನನ್ನ ಒಂದು ಅವಿನಾಭಾವ ಸಂಬಂಧ. ನಾನು ಸಹ ಗೌರವಿಸ್ತಕ್ಕಂಥದ್ದು, ಅವರು ನಮಗೆ ಗೌರವಿಸ್ತಕ್ಕಂಥದ್ದು. ಸಮಾಜದ ವೀರಶೈವ ಸಮಾಜ ಅಧ್ಯಕ್ಷನಾಗಿಯೂ ಸಹ ನಾನು 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ, ಸಮಾಜ ಸಂಘಟನೆ ಮಾಡಿದ್ದೇನೆ. ಪುಷ್ಪಗಿರಿ ಸಂಸ್ಥಾನ ಅಂತ ನಮ್ಮದೇ ಆದ ಸಂಸ್ಥಾನ, ಅದರ ಬೆಳವಣಿಗೆಯಲ್ಲೂ ಸಹ ನನ್ನದೇ ಆದಂಥ ಒಂದು ನಾನು ತೊಡಸ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲದೂ ಸಹ ನನ್ನ ಸಮಾಜದಲ್ಲೂ ಕುಡ್ಸ್ಕೊಂಡಿದ್ದೀನಿ, ಬೇರೆ ಸಮಾಜದಲ್ಲೂ ಸಹ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದೀನಿ. ಸ್ಪೆಷಲಿ ಹರಿಜನ ಮಿತ್ರರು, ಹಿಂದುಳಿದ ವರ್ಗದಿರೋರು ಇರ್ಬೋದು, ನನ್ನ ಸಮಾಜದ ಜೊತೆಗೆ ಅವರಿವರು ಒಂದಲ್ಲ ಎಲ್ಲ ಸಮಾಜದಲ್ಲೂ ಸಹ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ಅದನ್ನ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರ್ತಕ್ಕಂಥ ಇಲ್ಲಿ ನೀರಿನ ವ್ಯವಸ್ಥೆ, ಈ ಭಾಗಕ್ಕೆ ಕುಡಿಯೋ ನೀರು ಇರ್ಬೋದು, ಅಥವಾ ಈ ಕೆರೆ ಕಟ್ಟೆಗಳು ಭರ್ತಿ ಮಾಡ್ತಕ್ಕಂಥದ್ದು ಇರ್ಬೋದು. ನಮ್ಮ ದುರಾದೃಷ್ಟ ಎತ್ತಿನೊಳೆ ಯೋಜನೆ ಇಲ್ಲೇ ಹೊಡೆದು ಹೋಗ್ತಿದ್ರು ಸಹ ಇವತ್ತು ಅಲೋಕೇಶನ್ ಆಗಿಲ್ಲ. ನಮ್ಮಲ್ಲಿರ್ತಕ್ಕಂಥ ಶಾಸಕರ ಒಂದು ವಿಫಲತೆ ಅಂತಲೂ ಈ ಸಂದರ್ಭದಲ್ಲಿ ಅವ್ರನ್ನ ನೇರವಾಗಿ ನಾನು ದೂರ್ತಕ್ಕಂಥ ಕೆಲಸ ಮಾಡ್ತೀನಿ. ಪಕ್ಕದಲ್ಲಿರ್ತಕ್ಕಂಥ ಅರಸೀಕೆರೆ ಕ್ಷೇತ್ರದ ಶಿವಲಿಂಗೇಗೌಡರು, ಅವರ ಕ್ಷೇತ್ರದ 36 ಕೆರೆ ಭರ್ತಿ ಮಾಡ್ಸೋಕ್ಕೆ ಅಲೋಕೇಶನ್ ಮಾಡಿಸ್ಕೊಂಡಿದ್ದಾರೆ, DPR ಆಗಿದೆ. ಈ ನಮ್ಮ ಭಾಗದಲ್ಲೇ ಹೋಗುತ್ತೆ ಎತ್ತಿನೊಳೆ ಚಾನಲ್. ಒಂದೇ ಒಂದು ಸಣ್ಣ ಕೆರೆಗೋಸ್ಕರ ನೀರು ಕೊಡ್ತಕ್ಕಂಥದ್ದನ್ನು ಅವ್ರು ಪ್ರಯತ್ನ ಮಾಡಲಿಲ್ಲ, ಆಸಕ್ತಿನೂ ಸಹ ತೋರಿಸಲಿಲ್ಲ. ಅದು ನಾವು ಹೋರಾಟ ಮಾಡ್ತೀವಿ. ನಮ್ಮ ಹಳೇಬೀಡು ಹೋಬಳಿದು ಯಾವುದು ಇಲ್ಲ, ಬೇಲೂರು ತಾಲೂಕಿಂದ ಯಾವುದು ಇಲ್ಲ. ಅದಕ್ಕೆ ಸಂಬಂಧಪಟ್ಟಿದಾಗ ಹಳ್ಳಿ ತಾನೇ ಇದು, ಎಲ್ಲ ಹಳ್ಳಿ ಇರ್ಬೋದು. ಅರಸೀಕೆರೆ ತಾಲೂಕಿನ ಏನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕುಡಿಯೋ ನೀರು ಏನು ಸಮಸ್ಯೆ ಇದೆ, ಅಲ್ಲೇ ಜನಗಳು ಏನು ತೊಂದರೆ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಕಷ್ಟನ ನಾವು ಅನುಭವಿಸ್ತಾ ಇದ್ದೀವಿ ಈ ಭಾಗದ ಜನ. ಬಯಲುಸೀಮೆಯರು ನಾವು, ಮಲ್ಸೀಮೆಯರಲ್ಲ. ಆದರೂ ಸಹ ಇವರು ವಿಫಲತೆಯಿಂದಾಗಿ ಪಕ್ಕದ ಕ್ಷೇತ್ರದವರು ವಿರೋಧ ಪಕ್ಷದಲ್ಲಿದ್ದರೂ ಸಹ ಆ ಭಾಗದ 36 ಕೆರೆಗಳ ನೀರು ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಜೊತೆ ಅವ್ರ ಜೊತೆ ಅವ್ರ ಪ್ರಭಾವ ಬೀರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ವಪಕ್ಷೀಯರು, ಅವ್ರದೇ ಪಕ್ಷ ಆಗಿದ್ರು ಸಹ ಅವ್ರು ವಿಫಲತೆ ಕಂಡಿದ್ದಾರೆ ಅಂದರೆ ಅದಕ್ಕಿಂತ ದುರ್ದೈವಿನ ಯಾವುದೂ ಅಲ್ಲ. ಮುಂದೆ ನಮ್ಮ ಹೋರಾಟ ಇದ್ದೇ ಇದೆ, ನೀರನ್ನು ತೆಗೆದಲ್ಲೇ ಬಿಡಲ್ಲ ಅಟ್ ಎನಿ ಕಾಸ್ಟ್. ನಾವು ರಾಜಕಾರಣ ಮಾಡ್ತಕ್ಕಂಥದ್ದು
ಬೇರೆ. ಓಕೆ. ನಮ್ಮ ಬದುಕಿಗೋಸ್ಕರ ನೀರು ಬೇಕೇ ಬೇಕಾಗಿದೆ ಇಲ್ಲಿ. ಬೇಕೇ ಬೇಕು, ಖಂಡಿತ. ನಾವು ಇದೇ ಭಾಗದವರು. ನಮ್ಗೇನು ಇಲ್ಲಿ ಜನಗೇನು ತೊಂದರೆ ಅದೆಲ್ಲ ತೊಂದರೆ ನಾವು ಅನುಭವಿಸಿರ್ತಕ್ಕಂಥವ್ರು. ಆಗ ನಮ್ಗೆ ನೀರು ಬೇಕಾಗಿದೆ, ನೀರು ಕೊಡ್ತಕ್ಕಂಥ ಕೆಲಸ ಇರ್ಬೋದು. ಇವತ್ತೇನು ಇಡೀ ವಿಶ್ವದಲ್ಲಿ ಹಳೇಬೀಡು ಮತ್ತು ಬೇಲೂರು ವಿಶ್ವವಿಖ್ಯಾತಿಯಾಗಿ ತಮ್ಮ ಕಲೆ ಮೂಲಕ ಒಂದು ಪ್ರಸಿದ್ಧಿ ಪಡೆದು ಭೂಪಟದಲ್ಲಿದೆ. ಅದಕ್ಕೆ ತಕ್ಕನಾಗೆ ಓವರಾಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ರೈತರದ, ದೀನದಲಿತರ ಅವರ ಒಂದು ಸಾಮರಸ್ಯ ಇದೆ ಈ ತಾಲೂಕು. ನಿಜಕ್ಕೂ ಸಹ ಬಹಳ ವೈಶಿಷ್ಟ್ಯ ಇರ್ತಕ್ಕಂಥದ್ದು ಈ ತಾಲೂಕು. ಏನೇ ರಾಜಕಾರಣ ಮಾಡಿದ್ರು ಸಹ ರಾಜಕಾರಣ ಎಲೆಕ್ಷನ್ ಟೈಮಲ್ಲಿ ಮಾತ್ರ ರಾಜಕಾರಣ, ಉಳಿದಂಥ ಟೈಮ್ನಲ್ಲಿ ನಾವೆಲ್ಲರೂ ಸಹ ಒಂದೇ ರೀತಿಯಲ್ಲಿ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ಈ ತಾಲೂಕಿನಲ್ಲಿ. ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಸಹ ವಿಭಿನ್ನತೆ ಇದೆ. ಎಲ್ಲ ಜನನೂ ಎಲ್ಲ ಪಕ್ಷದವ್ರನ್ನೂ ಡೆವಲಪ್ಮೆಂಟ್ ಹೊಂದಾಣಿಕೆ ಮಾಡ್ಕೊಂಡು ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ತಮ್ಮ ಧ್ಯೇಯ ಇದೆ. ಸೊ ಈಗ ಜನಗಳ ಒಂದು ಮನಸ್ಸಿನಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇರೋ ಸಮಸ್ಯೆ ಅಂದರೆ ಎಲ್ಲರೂ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಆದರೆ ಜನ ಏನು ಬರ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಅಲ್ಲಿದ್ದಾರೆ. ಎಲ್ಲರೂ ದುಡ್ಡು ಹಾಕ್ತಾರೆ, ಒಂದು ಬಿಸ್ನೆಸ್ ಲೆಕ್ಕ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ತಮ್ಮ ರೀತಿಯಲ್ಲಿ ಯಾವ ರೀತಿ ಇದೆ ಅಂದರೆ ತಾವು ರಾಜಕೀಯಕ್ಕೆ ಬರ್ತಾ ಇರೋದು ಸೊ ಹಣ ಮಾಡಬೇಕು ಅಂತನ, ಇಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂತ ಒಂದು ದೃಷ್ಟಿಲಿ ಬರ್ತಾ ಇದೆ. ಇದು ಜನಗಳ ಕನ್ಫ್ಯೂಸ್, ನಮ್ಮ ಕನ್ಫ್ಯೂಸ್ ಅಲ್ಲ, ಜನಗಳ ಕನ್ಫ್ಯೂಸ್. ಹಣ ಮಾಡಬೇಕು ಅಂದ್ರೆ ಎಮ್.ಎಲ್.ಎ ಆಗಬೇಕು ಅಂತ ಇಲ್ಲ ರಾಜಕಾರಣದಲ್ಲಿ. ಓಕೆ ಓಕೆ. ಬೇಕಾದ ಅವಕಾಶ ನಾವು ರಾಜಕಾರಣಗಳು ಬೇಕಾದಷ್ಟು ಕೆಲಸ ಮಾಡಿಕೊಟ್ಟಿದ್ದೇವೆ, ಜನ ವೈಯಕ್ತಿಕ ಮಾಡಿಕೊಟ್ಟಿದ್ದೇವೆ. ಓಕೆ. ಇಲ್ಲಿವರೆಗೂ ಸಹ ನಾವು ಹಣದಿಂದ ಓದರಲ್ಲ, ಅವಶ್ಯಕತೆನೂ ನಮಗಿಲ್ಲ. ದೇವರು ನಮಗೆ ಬೇಕಾಷ್ಟು ಕೊಡದಿದ್ರು ಸಾಕಷ್ಟು ನಮ್ಮ ಜೀವನಕ್ಕೆ ನಮಗೆ ಕೊರತೆ ಇಲ್ಲ. ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿ ಸ್ವಾವಲಂಬಿಯಾಗಿ ಜೊತೆಗೆ ನಾವು ಬಸವಣ್ಣನ ತತ್ವ ಸಿದ್ಧಾಂತದಲ್ಲಿ ನಾವು ಬೆಳೆದಂತವರು. ಹಣ ಮಾಡೋ ಉದ್ದೇಶ ನಮ್ದಲ್ಲ. ರಾಜಕೀಯದಲ್ಲಿ ಹಣ ಸಂಪಾದನೆ ಬದುಕಬೇಕು ಅನ್ನೋದಿಲ್ಲ, ಖಂಡಿತವಾಗ್ಲೂ ನಾವು ನಮ್ಮ ಸಿದ್ಧಾಂತನೇ ಬೇರೆ. ನಾವೆಲ್ಲರೂ ಸಹ ದೇವೇಗೌಡರ ಆದರ್ಶ ಇಟ್ಟುಕೊಂಡು ಬಸವಣ್ಣವರ ತತ್ವ ಸಿದ್ಧಾಂತಗಳು ಒಳಪಟ್ಟಿದ್ದಂಥವ್ರು. ನಮಗೆ ಬೇಕಾದ ಜನಗಳ ಪ್ರೀತಿ ವಿಶ್ವಾಸ ಅಷ್ಟೇ ಹೊರತು ಬೇರೆ ತರದ ನಾವು ಯೋಚನೆ ಮಾಡಿಲ್ಲ, ಇಲ್ಲಿವರೆಗೂ ಇಲ್ಲ, ಮುಂದಕ್ಕೂ ಮಾಡಲ್ಲ ಅಂತೀರಾ? ಖಂಡಿತ. ಇದೇ ಕ್ಷೇತ್ರದ ಜನರಿಗೆ ನಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಒಂದು ಮುಂದೆ ಬರುವಂಥ ಒಂದು ಚುನಾವಣೆಗೆ ಯಾವ ರೀತಿ ಜನಗಳ ಹತ್ರ ಒಂದು ಆಕ್ಸೆಪ್ಟ್ ಒಂದು ಅವ್ರು ಕೊಡುವಂಥ ಮತನ ಯಾವ ರೀತಿ ಕೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀರಾ? ಅಮೂಲ್ಯವಾದ ಮತ ತಮ್ಗೆ ಎಂದು ಕೊಡಬೇಕು, ಕೊಟ್ಟರೆ ಏನು ಮಾಡಬಲ್ರಿ? ನಾನು ಕಳೆದ ಬಾರಿ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ. ಓಕೆ. ಅಲ್ಪ ಮತದಿಂದ ನಾನು ಅವತ್ತು ಸೋತಿರ್ಬೋದು, ನಾನು ಸೋಲು ಅಂತ ಅನ್ಕೊಂಡಿಲ್ಲ. ಸೋತೀನಿ ಅಂತ ನಾನು ಮನೇಲಿ ಕುಳಿತಿಲ್ಲ. ಖಂಡಿತ ಜನ ಕಷ್ಟ ಜೊತೆ ನಿಮ್ಮ ಜೊತೆ ಇದ್ದೇನೆ, ಮುಂದೆ ಸಹ ಇರ್ತೀನಿ. ಟೋಟಲಿ ಈ ತಾಲೂಕಿನ ಜನರಲ್ಲಿ ಒಂದು ಸಾಮರಸ್ಯ, ಸಾಮಾಜಿಕವಾದ ಒಂದು ಯಾವುದೇ ಒಂದು ಹಾರ್ಮೋನಿ ಇಲ್ದಾಗೆ ಎಲ್ಲ ಜನಗಳು ಸಹ ಒಗ್ಗಟ್ಟಿ ತಗೊಂಡೋಗ್ತಕ್ಕಂಥ ಕೆಲಸ. ಓವರ್ ಆಲ್ ಡೆವಲಪ್ಮೆಂಟ್ ಒಂದು ಇಂಡಸ್ಟ್ರಿ ಇರುವಲ್ರಿ ನಮ್ಮ ವಿಪರ್ಯಾಸ. ವ್ಯವಸಾಯ ಒಂದು ಬಿಟ್ಟರೆ ಇಲ್ಲಿ ಜನ ಬದುಕೇ ಇಲ್ಲ. ಯಾವ್ದಾರು ರೈತರಿಗೆ ಈ ಭಾಗದ ಜನಕ್ಕೆ ಅನುಕೂಲ ಆಗ್ತದೆ ಒಂದು ಇಂಡಸ್ಟ್ರಿ ಮಾಡಬೇಕು ಅನ್ನೋದೇ ನಮ್ಮ ಯೋಚನೆ. ತಮ್ಮ ಗುರಿ ಇದೆ? ನನ್ನ ಗುರಿ. ಯೂತ್ಸ್ ಎಲ್ಲ ಇವತ್ತು ಕೇವಲ 5,000ಕ್ಕೋಸ್ಕರ 10,000ಕ್ಕೋಸ್ಕರ ಇಲ್ಲಿಂದ ದೂರದ ಬೆಂಗಳೂರಿಗೆ ಹೋಗ್ತಾ ಇದಾರಲ್ಲ, ಅದನ್ನು ತಪ್ಪಿಸ್ಬೇಕು. ಈ ಭಾಗದಲ್ಲೇ ಯಾವ್ದಾರು ಅದು ಟೆಕ್ಸ್ಟೈಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಇರ್ಬೋದು, ಸರ್ಕಾರ ಜೊತೆ ನಮ್ಮ ಸರ್ಕಾರ ಬರುತ್ತೆ. ಈ ಭಾಗಕ್ಕೆ ಏನಾರ ಒಂದು ಒಳ್ಳೆ ಕೆಲಸ ಮಾಡೇ ಮಾಡ್ತೇವೆ. ಆ ಒಂದು ಆಸೆ ಇದೆ. ಜೊತೆ ನೀರು ಕೊಡ್ತಕ್ಕಂಥದ್ದು ಮೇನ್, ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ. ಈ ಎರಡು ಏನು ಮೊದಲೇ ಹೇಳಿದ ರೀತಿಯಲ್ಲಿ ಈ ಎರಡು ಪಟ್ಟಣಗಳ ವಿಶ್ವವಿಖ್ಯಾತಿ ಹಳೇಬೀಡು ಬೇಲೂರಿನ ಗತವೈಭವವನ್ನು ಮತ್ತೆ ಪುನಃ ಏನು ಮಿನಿಮಮ್ ನೀಡ್ಸ್ ಎಲ್ಲ ಎಂತೆಂತೋ ಕಡೆ ಸ್ಮಾರ್ಟ್ ಸಿಟಿ ಅಂತ ಕನಸು ಬಿತ್ತಿದ್ದಾರೆ. ಈ ಭಾಗದಲ್ಲಿ ಆದ್ರೂ ಸಹ ಒಂದು ಸ್ಮಾರ್ಟ್ ಸಿಟಿ ಬೇಡ, ಸ್ಮಾರ್ಟ್ ವಿಲೇಜಸ್ ಅದು ನಮ್ಮ ಒಂದು ಆಸೆ ಇದೆ. ಆ ಆಸೆಗೋಸ್ಕರ ನಾನು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತೀನಿ. ಅದು ದೊಡ್ಡರ ಆಶೀರ್ವಾದ. ಯಾಕೆಂತಂದ್ರೆ ಅವ್ರ ಆಶೀರ್ವಾದ ಇಲ್ಲದಲ್ಲಿ ನಾವು ನಿಲ್ಲಕ್ಕಾಗಲ್ಲ. ಹಿಂದಿನೂ ಸಹ ಅವಕಾಶ ಕೊಟ್ಟಿದ್ದಾರೆ, ಅವ್ರ ಆಶೀರ್ವಾದ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ, ಪಕ್ಷ ಗೌಡ್ರು ರೇವಣ್ಣರು ಏನ್ ಹೇಳ್ತಾರೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ನಮ್ಮ ಆಶೀರ್ವಾದ ಇರಲಿ. ಖಂಡಿತ ಸರ್. ಇದೇ ರೀತಿ ನಮ್ಮ ಈಗಿನ ಯುವಕರ ಬಗ್ಗೆ, ಸೊ ಯಾವುದೋ ಒಂದು ರಾಜಕೀಯಕ್ಕೂ ಬರ್ದಿರಾ, ಒಂದು ಒಳ್ಳೆಯ ಕೆಲಸನೂ ಮಾಡ್ದಿರಾ, ಇವತ್ತು ಕೆಟ್ಟ ಚಟಗಳಿಗೆ ಬಲಿಯಾಗಿ ಯುವಕ ಶಕ್ತಿನೂ ಒಂದು ಹಾಳಾಯ್ತಾ ಇದೆ. ಸೊ ಅದ್ರ ಬಗ್ಗೆ ತಾವು ರಾಜಕಾರಣಿ ವ್ಯಕ್ತಿಯಾಗಿ ಯುವಕರಿಗೆ ಏನು ಹೇಳಕ್ಕೆ ಬುದ್ಧಿಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಅಬ್ದುಲ್ ಕಲಾಂ ಎಸ್ ಸರ್ ಅವ್ರು ಹೇಳಿದ್ದಾರೆ ಈ ಶತಮಾನ ನಮ್ಮದು ಅಂತ. ಹೌದು. ಅವ್ರದ್ದು ಏನು ಅಂತಂದ್ರೆ ಕಾನ್ಸೆಪ್ಟ್ ಯುವಕರೇ ನಮ್ಮ ದೇಶದ ಆಸ್ತಿ ಅಂತ ತಿಳ್ಕೊಂಡಿದ್ದಂಥವ್ರು. ಈ ಒಂದು ಮಾನವ ಸಂಪನ್ಮೂಲ ಏನಿದೆ ಅದು ನಿಜಕ್ಕೂ ಸಹ ನಮ್ಮ ಆರೋಗ್ಯದ ಮೇಲೆ ಇರ್ತಕ್ಕಂಥದ್ದು. ಬರೀ ಯುವಕರು ಇದ್ದುಕೊಂಡು ನಡಪೇತಲ್ರಾದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ? ಅದರಿಂದವ ಇವತ್ತೇನು ಯುವಕರಿಗೆ ಕರೆ ಕೊಡೋದು ಇಷ್ಟೇ, ಯಾವುದೇ ದುಶ್ಚಟಗಳು ಬಲಿಯಾಗಬೇಡಿ, ಗುರಿ ಇರಲಿ, ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿರಿ, ಯಶಸ್ವಿ ಸಿಕ್ಕೇ ಸಿಗುತ್ತೆ.
ಜೊತೆಗೆ ತಾವು ಮುಂದೆ ಯಾವ ಫೀಲ್ಡ್ ಹೋಗ್ತಾರೋ ಗೊತ್ತಿಲ್ಲ, ಪ್ರಾಮಾಣಿಕರು ಚುನಾಯಿಸಿರಿ. ಯಾವ ಪಕ್ಷ ನಿಮಗೆ ಸ್ಪಂದಿಸುತ್ತೆ ರೈತರದ್ದು ಅದು ಬಿಟ್ಟುಬಿಟ್ಟು ಯಾವುದೇ ಒಂದು ಕ್ಷಣಿಕವಾದ ಒಂದು ಆಸೆಗೆ ಮತ್ತೊಂದಕ್ಕೆ ಯಾವ್ಯಾವುದೋ ಪಕ್ಷನ ದೂರದಲ್ಲಿರ್ತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದೆಲ್ಲ ಬೇಡ. ನಮ್ಮ ನಾಡು ನುಡಿ, ಜಲ, ಗಡಿ, ನಮ್ಮ ಭಾಷೆ, ಜೊತೆಗೆ ನಮ್ಮ ರೈತರಿಗೆ ಯಾರು ಸಹಕಾರ ಕೊಡ್ತಾರೆ ಆ ಸಹಕಾರ ಕೊಟ್ಟಾಗ ನನ್ನ ಭಾವನೆ ಕುಮಾರಣ್ಣ ನೀವು ಬೆಂಬಲಿಸಿ 100% ಇವತ್ತೇನು ನಿರುದ್ಯೋಗ ಸಮಸ್ಯೆ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದು ಕೊನೆ ಆಗ್ತಾರೆ. ಕುಮಾರಣ್ಣರ ಮೇಲೆ ನಂಬಿಕೆ ಇಡಿ, ದೇವೇಗೌಡರ ಮೇಲೆ ವಿಶ್ವಾಸ ಇಡಿ, ರೇವಣ್ಣರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಗಮನಿಸಿ ದಯಮಾಡಿ ಸಾಕಾರ ಮಾಡಿ. 18ರಲ್ಲಿ ಯಾರ್ಯಾರು 18 ಏನು ಯುವ ಶಕ್ತಿನೇ ನಾವು ಇವತ್ತು ಬೇಕಾಗಿರ್ತಕ್ಕಂಥದ್ದು ಯುವ ಶಕ್ತಿಯ ಒಂದು ಬಲ ನಮಗೆ ಬೇಕಾಗಿದೆ. ನೀವು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಗತಿ ಜೊತೆಗೆ ನಾಡಿನ ಪ್ರಗತಿನೂ ಸಹ ಕಾಣ್ರಿ. ಇದೇ ರೀತಿ ನಮ್ಮ ಒಂದು ಮೀಡಿಯಾ ಮುಖಾಂತರ ಹೆಣ್ಣು ಮಕ್ಕಳ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಹೆಣ್ಮಕ್ಳಿಗೆ ಸಮಾನತೆ ಕೊಡಬೇಕು ಅಂತ ಆಗಿನ ಕಾಲದಿಂದನೂ ಹೇಳ್ತಾನೆ ಇರ್ತಾರೆ, ಆದ್ರೆ ಇವತ್ತರೆಗೂ ಸಮಾನತೆ ಸಿಕ್ಕಿಲ್ಲ ಅಂತ ಅವ್ರ ಮೇಲೆ ನಡೀತಾ ಇರೋ ಅತ್ಯಾಚಾರ ಆಗಿರ್ಬೋದು. ಅವ್ರು ಇವತ್ತು ಎಷ್ಟು ಹೆಣ್ಮಕ್ಳು ದಾರಿ ಕಂಡಿರೋ ರೋಡ್ ಕೂಡ ಬಂದಿದ್ದಾರೆ ಅಂತ ಹೆಣ್ಮಕ್ಳು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಬುದ್ಧಿ ಮಾತು? ನೋಡಿ, ಸಮಾನತೆಯನ್ನು ಪುರುಷ ಸಮಾಜದಲ್ಲಿ ಮೊಟ್ಟ ಮೊದಲು ಪ್ರತಿಪಾದಿಸಿದಂಥವ್ರು ಬಸವಣ್ಣವರು. ಅನುಭವ ಮಂಟಪದಲ್ಲಿ ನೀಲಾಂಬಿಕೆ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಎಲ್ಲ ಸ್ತರದವರಿಗೂ ಸಹ ಮಹಿಳೆಯರು ಒಳಗೊಂಡಂತೆ ಸಮಾನ ಅವಕಾಶ, ಓದ್ತಕ್ಕಂಥದ್ದು ಎಲ್ಲದನ್ನು ಸಹ ಅವಕಾಶ ಕೊಟ್ಟಂಥ ಒಂದು ಸಿದ್ಧಾಂತ ಏನಿದೆ ಅದು ಬಸವ ಸಿದ್ಧಾಂತ. ಬಸವಣ್ಣರ ಅನುಯಾಯಿಗಳಾದ ನಾವು ಎಲ್ಲರೂ ಅನುಯಾಯಿಗಳು ಬರೀ ಜಾತಿ ಇರಬೇಕು ಅಂತ ಎಲ್ಲವರೇ ಯಾರಾದರೂ ಸಹ ನಾವು ಅವ್ರು ಏನು ಹೇಳಿರೋದು, ಕಳೆ ಬೇಡ ಕೊಲ ಬೇಡ ಹೇಳ್ತಕ್ಕಂಥ ಎಲ್ಲರೂ ಸಮಾನರಾಗಿ ಕಾಣಿ ಅಂತ ಹೇಳಿರ್ತಕ್ಕಂಥದ್ದು. ನೀವೇನು ಧರ್ಮಕ್ಕೆ ಸೇರ್ಕೊಂಡು ಅನುಯಾಯಿಯಾಗಿ ಅಂತ ಹೇಳೋದು, ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಅವರ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಜೊತೆಗೆ ಹೆಣ್ಮಕ್ಳು ಇವತ್ತು ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಅವರು ನೀವು ಸ್ವಾವಲಂಬಿಗಳಾಗ್ರಿ, ಧೈರ್ಯವಂತರಾಗ್ರಿ, ಏನೂ ಇಲ್ಲ. ಯಾರು ಪುರುಷ ಪ್ರಧಾನರು ಸಹ ನಮಗೂ ಅಕ್ಕ ತಂಗಿಯರಿದ್ದಾರೆ, ನಮಗೂ ಸಂಸಾರ ಅನ್ನೋದಿದೆ, ನಮಗೂ ಮಕ್ಕಳಿದ್ದಾರೆ. ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಹಿಂದೆ ಇರ್ಬೋದನ್ನ, ಮುಂದೆ ಯಾವುದು ಇರಲ್ಲ. ಸಮಾನ ಅವಕಾಶ ಇದ್ದೇ ಇರುತ್ತೆ. ಗೃಹಿಣಿಯಾಗಿ ನೀವು ಅಥವಾ ಯಾವುದೇ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ಸಹ ಇವತ್ತು ಮಿಲಿಟರಿಲೇ ಸಹ ಇವನು ಸೈನಿಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಇದೆ. ಎಲ್ಲ ರಾಜಕಾರಣದಲ್ಲೂ ಅಷ್ಟೇ. ಇವತ್ತು ದೇವೇಗೌಡರು ಮಹಿಳೆಯರಿಗೆ ಅವಕಾಶ ಕೊಟ್ಟಂಥವ್ರು ಏನೋ ಮೊದಲು ರಾಜಕಾರಣಿ ಅಂದ್ರೆ ಈ ದೇಶದಲ್ಲಿ ದೇವೇಗೌಡರು ಫಸ್ಟ್. ಮಹಿಳಾ ಮೀಸಲಾತಿ ತಂದಂಥವ್ರು. ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ಮತ್ತೊಂದಿರ್ಬೋದು, ಮಹಿಳೆಯರಿಗೆ ಇವತ್ತು ಮೀಸಲಾತಿ ಇದೆ. ಇವತ್ತು 35% ಮೀಸಲಾತಿ MLA ಎಲೆಕ್ಷನ್ನಾಗೆ ಕೊಡ್ತೀವಿ ಅಂತ ಹೇಳಿದ್ರು ಸಹ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಬಟ್ ದೇವೇಗೌಡರು ಹೋರಾಟ ಅದರಲ್ಲೂ ಸಹ ಮಾಡ್ತಿದ್ದಾರೆ. ನಮ್ಮ ಪಕ್ಷ ಮಹಿಳೆಯರಿಗೂ ಸಹ ಸ್ಥಾನಮಾನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದೇ ರೀತಿಯಲ್ಲಿ ಎಲ್ಲ ಅವಕಾಶನೂ ಸಹ ಎಲ್ಲ ರಾಜಕಾರಣ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದೇ ಇರ್ಬೋದು. ಕೇವಲ ಮಹಿಳೆಯರು ಓಟಿಗೋಸ್ಕರ ನಾವು ಮಾಡ್ತಕ್ಕಂಥದ್ದಲ್ಲ. ಮಹಿಳೆ ವಿದ್ಯಾಭ್ಯಾಸ ಇರ್ಬೋದು. ಇವತ್ತು KMF ನಲ್ಲೂ ಸಹ ರೇವಣ್ಣವರು ಮಹಿಳೆಯರಿಗೋಸ್ಕರನೇ ಪ್ರತ್ಯೇಕವಾದಂಥ ಮಹಿಳಾ ಹಾಲು ಉತ್ಪಾದಕರ ಸಂಘಟನೆ ಅವರು ಮಾಡಿರ್ತಕ್ಕಂಥದ್ದು, ಸಂಘಟನೆ ಒಕ್ಕೂಟದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಪ್ರತಿಯೊಂದು ರಂಗದಲ್ಲೂ ಸಹ ಮಹಿಳೆಯರಿಗೆ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಫಸ್ಟ್ ಕಾನ್ಸೆಪ್ಟ್ ನಮ್ದು. ಜಾತ್ಯತೀತ ಜನತಾದಳ ಪಂಚಾಯತ್ ರಾಜ್ಯ ತಂದರೆ ಜಾತ್ಯತೀತ ಜನತಾ ಪಕ್ಷದವರು ರಾಮಕೃಷ್ಣ ಹೆಗಡೆ ತಂದಂತ ಒಂದು ನಜೀರ್ ಸಾಬ್ ಕೊಟ್ಟಂತ ಅದನ್ನೇ ಫಾಲೋ ಅಪ್ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥವ್ರು ಅಂತ ಒಂದು ಪಂಚಾಯತ್ ರಾಜ್ ಏನಿದೆ ಅದು ಕೈ ಬಲಪಡಿಸ್ಬೇಕು. ಕೈ ಬಲಪಡಿಸ್ತಕ್ಕ ನೀವು ಅಧಿಕಾರನೆಲ್ಲ ಇವತ್ತು ಪಂಚಾಯತಲ್ಲಿ ಏನಿತ್ತು ಅದನ್ನು ಕಿತ್ತಾಕ್ತಕ್ಕಂಥ ಕೆಲಸ MLAಗಳು ಮಾಡ್ತಾರೆ, ಬೇರೆ ಬೇರೆ ಪಕ್ಷದವ್ರು ಮಾಡ್ತಾರೆ. ದೇವೇಗೌಡರು ಇದ್ದಂಥ ಸಂದರ್ಭದಲ್ಲಿ ಮೀಸಲಾತಿ ಇಲ್ಲದಿದ್ರು ಸಹ ಹಾಸನ ಜಿಲ್ಲಾ ಪಂಚಾಯತಿಗೆ ದಲಿತ ಯುವಕನ್ನ, ವಿದ್ಯಾವಂತ ಯುವಕನ್ನ ಬಾಲಕೃಷ್ಣ 3 ದಿನ ಅಧ್ಯಕ್ಷ ಮಾಡಿರು ಜನರಲ್ ಇದ್ದಂಥ ಸಂದರ್ಭದಲ್ಲಿ. ಅದೇ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿಗೆ ಒಬ್ಬ ಕುರುಬ ಸಮಾಜ ಸೇರಿದಂಥ ಕೃಷ್ಣಮೂರ್ತಿನ ಅಧ್ಯಕ್ಷ ಮಾಡಿರು. ದೊಡ್ಡ ಮನುಷ್ಯ ಯಾರು ಇರಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆನೂ ಮೀಸಲಾತಿ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಟ್ಟಂತವ್ರು ದೇವೇಗೌಡರು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವ್ರು ದೇವೇಗೌಡರು. ಹಾಗಾಗಿ ನೋಡ್ರಿ, ಕೆಲವರು ಎಲೆಕ್ಷನ್ಗೋಸ್ಕರ ಮಾಡ್ತಾರೆ, ಬಟ್ ಅವರ ಆತಂಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಸಹ ಸಮಾನತೆಯನ್ನು ಕೊಡಬೇಕು ಅನ್ನೋ ಒಂದು ಹೋರಾಟದಲ್ಲಿ ಇವತ್ತು ನಮ್ಮ ಪಾರ್ಟಿ ಮುಖಂಡರು, ನಮ್ಮ ದೇವೇಗೌಡರು, ಕುಮಾರಣ್ಣವರು, ಅದೇ ಎಲ್ಲ ನಾಯಕರು ಸಹ
ಇವತ್ತು ಎಲ್ಲ ಜಾತಿಯರು ಸಹ ಭ್ರಮ ನಿರಸನರಾಗಿ BJಪಿಯಿಂದ ಇರ್ಬೋದು, ಕಾಂಗ್ರೆಸ್ಸಿಂದ ಇರ್ಬೋದು ಎಲ್ಲ ಬಿಟ್ಟು ನಮ್ಮ ಪಾರ್ಟಿ ಹಾಕ್ಕೊತಿದ್ದಾರೆ ಅಂತಂದರೆ ಈ ಜಾತ್ಯತೀತ ತತ್ವ ಅದೇ ನಮ್ಮ ಉಸಿರು. ನಿಜ. ಸೊ ಇದೇ ರೀತಿ ಕೊನೆ ಪ್ರಶ್ನೆ ತಮಗೆ ನಮ್ಮ ಮೀಡಿಯಾ ಮುಖಾಂತರ, ಸೊ ತಮ್ಮ ಇಷ್ಟೆಲ್ಲ ರಾಜಕೀಯ ಕೆಲಸಗಳನ್ನ ಮಾಡ್ಕೊಂಬರೋದಕ್ಕೆ ತಮಗೆ ಪ್ರೋತ್ಸಾಹಿಸಿದಂಥ ಒಂದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಹಿರಿಯ ಅಧಿಕಾರಿಗಳಾಗಿರ್ಬೋದು ಹಾಗೂ ನಿಮ್ಮ ಕ್ಷೇತ್ರದ ಜನಗಳಿಗಾಗಿರ್ಬೋದು ನಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆ ತಿಳಿಸ್ತೀರ ಅವ್ರಿಗೆ? ಏನು ಕೃತಜ್ಞತೆ ಕೊಡ್ತೀರ ಅವರಿಗೆ? ಪ್ರತಿಯೊಂದು ಹಂತದಲ್ಲೂ ಸಹ ನನಗೆ ಅವರು ಅಂತಲ್ಲ, ಎಸ್ ಸರ್, ಎಲ್ಲ ಮತದಾರರು ಸಹ ನಾನು ಪ್ರತಿನಿಧಿಸ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದ್ದಾರೆ, ನನಗೆ ಬೆಂಬಲ ಕೊಟ್ಟಿದ್ದಾರೆ, ನನಗೆ ಓಟ್ ಹಾಕಿದ್ದಾರೆ. ಓಕೆ, ಅವರೆಲ್ಲರೂ ಸಹ ನನ್ನ ಕೃತಜ್ಞತೆ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಕಳೆದ ಬಾರಿಯೂ ಅಷ್ಟೇ ಸರ್ 42,000 ಚಿಲ್ಲರೆ ಜನ ನನಗೆ ಬೆನ್ನೆಲಿಗೆ ಇದ್ದುಕೊಂಡು ಇದ್ದಾರೆ ಅಂತಂದರೆ ನಿಜಕ್ಕೂ ಸಹ ಭಾಳ ನನಗೆ ತೃಪ್ತಿ ಇದೆ. ಖುಷಿ ಇದೆ. ಖಂಡಿತ ಸೋತಿರ್ಬೋದು, ಓಕೆ, ವಿರೋಚಿತ ಸೋಲು ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತ ಅವರ ಏನು ನನಗೆ ವಿಶ್ವಾಸ ಇಟ್ಟಿದ್ದಾರೆ ಅದು ಇಮ್ಮಡಿಯಾಗಿ ಮುಂದಿನ ಸಹ ಕೆಲಸ ಮಾಡ್ತೀನಿ. ತಮ್ಮ ಫಾಲೋವರ್ 42,000 ಜನ ಇದಾರಲ್ಲ? ಖಂಡಿತ ಖಂಡಿತ ಆ ವಿಶ್ವಾಸ ಇದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ರೀತಿಯಲ್ಲಿ ಪಕ್ಷಾತೀತವಾಗಿ ಈ ಸರಿ ನನಗೆ ಬೆಂಬಲಿಸ್ತಾರೆ, ಜಾತ್ಯತೀತವಾಗಿ ನನ್ನ ಬೆಂಬಲಿಸ್ತಾರೆ. ಹಾಗಾಗಿ ಅವರ ಬಗ್ಗೆ ನನಗೆ ಸದಾ ಗೌರವ. ಈ ಒಂದು ತಾಲೂಕಿನ ಜನತೆ ದೇವೇಗೌಡರು ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ, ಅವ್ರ ವಿಶ್ವಾಸಕ್ಕೆ ಅದು ಚ್ಯುತಿ ಇಲ್ದಂಗೆ ಪ್ರಾಮಾಣಿಕವಾದಂಥ ಬದುಕು ನಡೆಸಬೇಕು ಅನ್ನೋದೇ ತಮ್ಮ ಗುರಿಯಾಗಿದೆ. ಓಕೆ ಸರ್. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಲ್ಲಿಯವರೆಗೂ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ರಾಜಕೀಯದಲ್ಲಿ ಮಾಡಿಕೊಂಡು ಬಂದಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ರಾಜಕೀಯದಲ್ಲಿ ಆಗಬೇಕೆಂದುಕೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಹಾಗೂ ಅವರು ಮಾಡಿಕೊಂಡು ಬಂದಿರುವ ಒಂದು ಸೋಷಿಯಲ್ ವರ್ಕರ್ ಆಗಿ ಮಾಡಿಕೊಂಡು ಬಂದಿರುವ ಜನಗಳ ಸೇವೆ ಕೊಡೋದು ತಾವು ನೋಡಿ ಬಲ್ಲಿರಿ. ಹಾಗೂ ಇಲ್ಲಿಯವರೆಗೂ ನೋಡಿರುವ ಕೆಲಸ ಕಾರ್ಯಗಳು ಮುಂದಿನ ರಾಜಕೀಯ ವ್ಯವಸ್ಥೆಗೆ ಅವರಿಗೆ ಅನುಕೂಲವಾಗಲಿ. ಹಾಗೂ ಈ ಕ್ಷೇತ್ರದ ಜನರು ತಮ್ಮ ಅಮೂಲ್ಯವಾದ ಮತವನ್ನು ಮುಂದಿನ ದಿನಗಳಲ್ಲಿ ಬರುವ ಆ ಒಂದು ರಾಜಕೀಯ ವ್ಯವಸ್ಥೆಗೆ ತುಂಬ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರು ವಿಜೇತರನ್ನಾಗಿ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ಅವರಿಗೆ ಒಂದು ಚಾನ್ಸ್ ಕೊಡು ಕೂಡ ನಮ್ಮ ಮೀಡಿಯಾ ಮುಖಾಂತರ ಕೇಳಿಕೊಡುತ್ತಿದ್ದೇವೆ. ಹಾಗೂ ಇಂತಹ ವ್ಯಕ್ತಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಸ್ಥಾನ ತೆಗೆದುಕೊಂಡರೆ ಆ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಬಹುದು ಎಂದು ಮುಂದಿನ ದಿನಗಳಲ್ಲಿ ತಾವೇ ಕೂಡ ವೀಕ್ಷಿಸುತ್ತಾರೆ. ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಕೂಡ ಸಲ್ಲಿಸ್ತದೆ. ಅಭಿನಂದನೆಗಳು ಸರ್.